ತುಂಬ ಹೊತ್ತಿಂದ ಕಾಯ್ತಿದ್ದೀರಿ. ನಿಮ್ಮ ತಾಳ್ಮೆಗೆ ಸಹಕಾರಕ್ಕೆ ತುಂಬ ಥ್ಯಾಂಕ್ ಯು. ಹಾಗಾಗಿ ಜಾಸ್ತಿ ಸಮಯ ತಗೊಳ್ಳದೆ ಕಾರ್ಯಕ್ರಮನ ಹಾಗೆ ಶುರು ಮಾಡಿಬಿಡ್ತೀನಿ. ಇವತ್ತು ನೀವೆಲ್ಲರೂ ಸೇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಹೈಡ್ ಅಂಡ್ ಸೀಕ್, ಈ ಅದ್ಭುತವಾದ ಸಿನಿಮಾದ ಟ್ರೇಲರ್ ಲಾಂಚ್ಗಾಗಿ ಕಣ್ಣೀರು ಕೂಡ ಆಗಮಿಸಿದ್ದಾರೆ. ಹೈಡ್ ಅಂಡ್ ಸೀಕ್ ಅನ್ನೋ ಪದನ ನಾವು ಚಿಕ್ಕ ವಯಸ್ಸಿಂದ ಕೇಳಿರುವಂತಹ ಪದ. ಮಕ್ಕಳು ಆಟ ಆಡೋದ್ರಿಂದ ಹಿಡಿದು ಕಳ್ಳ ಪೊಲೀಸ್ನ ಹೈಡ್ ಅಂಡ್ ಸೀಕ್ ತನಕನೂ ಇದು ಯಾವಾಗಲೂ ನಾವು ಕೇಳುವಂಥ ಪದ. ಆದರೆ ಈ ಸಿನಿಮಾದಲ್ಲಿ ಹೈಡ್ ಅಂಡ್ ಸೀಕ್ ಯಾವ ರೀತಿ ಇರುತ್ತೆ, ನಮ್ಮ ಪುನೀತ್ ನಾಗರಾಜ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಕಥೆಯ ವಿಶೇಷತೆ ಏನು? ಯಾಕಂದ್ರೆ ಇವತ್ತು ಸುನೇರಿ ಆರ್ಟ್ ಕ್ರಿಯೇಷನ್ಸ್ ಅವರು ನಿಮ್ಮ ಮುಂದೆ ಚೊಚ್ಚಲ ನಿರ್ಮಾಣದ ಮೂಲಕ ಬಂದಿರೋದು ಹೈಡ್ ಅಂಡ್ ಸೀಕ್ ಚಿತ್ರದ ಮೂಲಕ. ಹಾಗೂ ನಮ್ಮ ಕನ್ನಡದ ಹೆಮ್ಮೆಯ ನಟರು, ನಮ್ಮ ಚಂದನವನದ ಚಂದದ ನಾಯಕ ನಟ ಅನೂಪ್ ರೇವಣ್ಣ ಅವರು ಹಾಗೂ ಚಂದದ ನಾಯಕ ನಟಿ ಧನ್ಯ ರಾಮ್ಕುಮಾರ್ ಅವರು ಜೊತೆಯಾಗಿ ಅಭಿನಯಿಸಿರುವ ಈ ಸಿನಿಮಾದ ನಿರ್ಮಾಣದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥದ್ದು ವಸಂತರಾವ್ ಕುಲಕರ್ಣಿ ಅವರು ಹಾಗೂ ಸ್ವತಃ ನಿರ್ದೇಶಕರಾದಂಥ ಪುನೀತ್ ನಾಗರಾಜ್ ಅವರು. ಸೊ ಚಿತ್ರದ ತಾರಾಗಣದಲ್ಲಿ ಯಾರಿದ್ದಾರೆ, ಕಾಸ್ಟಿಂಗ್ ಅಲ್ಲಿ ಯಾರಿದ್ದಾರೆ, ಸಿನಿಮಾದ ಟ್ರೈಲರ್ ಹೇಗಿದೆ, ಈ ಎಲ್ಲ ಪ್ರಶ್ನೆಗೂ ಈಗಲೇ ನಾವು ಉತ್ತರವನ್ನು ನೀಡುವಂತಹ ಸಮಯ. ಹಾಗಾಗಿ ನಾವು ಕಾಯ್ತಾ ಇದ್ದಂಥ ಆ ಘಳಿಗೆ ಬಂದಿದೆ. ಇವತ್ತಿನ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ಶ್ರೀ ರಾಮಲಿಂಗ್ ರೆಡ್ಡಿ ಸರ್ ಅವರಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಸರ್, ನಿಮ್ಮ ಬಳಿ ಮೈಕನ್ನು ಕಳಿಸ್ತೀನಿ, ದಯಮಾಡಿ ಲಾಂಚ್ ಅಂತ ಹೇಳಿ ವಿಶ್ ಮಾಡಿದ್ರೆ ಇವತ್ತು ನಾವೆಲ್ಲರೂ ಸೇರಿರುವಂಥ ಹೈಡ್ ಅಂಡ್ ಸೀಕ್ ಟ್ರೈಲರ್ ಲಾಂಚ್ ಆಗುತ್ತೆ ಸರ್. ಸರ್ ತಾವು ಜೊತೆಯಾಗಿ ಮಾಡಿದ್ರೆ ಇನ್ನೂ ಸಂತೋಷ ಸರ್. ವಿಶ್ವನಾಥ್ ಸರ್ ಹಾಗೂ ತಾವಿಬ್ರು ಖಂಡಿತವಾಗ್ಲೂ ಜೊತೆಯಾಗಿ ಲಾಂಚ್ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಇನ್ನೊಂದು ಮೈಕ್ ಇದೆಯಾ ವಿಶ್ವನಾಥ್ ಸರ್? ಹೇಳೋಣ. ಸಾರಿಗೆ ಸಚಿವರು ರಾಮಲಿಂಗ್ ರೆಡ್ಡಿ ಸರ್, ಈ ಕಡೆಯಿಂದ ಮಾಜಿ ಸಚಿವರಾದಂತಹ ವಿಶ್ವನಾಥ್ ಸರ್ ಅವರು, ಹಾಗೆ ಧನ್ಯ ರಾಮ್ಕುಮಾರ್ ಅವರು, ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ. ಮತ್ತು ಇದು 4ನೇ ಸಿನಿಮಾ ಅಲ್ವಾ, 4ನೇ ಸಿನಿಮಾ. ಮತ್ತು ನಮ್ಮ ರೇವಣ್ಣವರು ಮತ್ತು ಅವರೆಲ್ಲ ಕುಟುಂಬ ವರ್ಗದವರು, ಅನೂಪ್ ರೇವಣ್ಣ ಒಳ್ಳೆ ನಟನಾಗಬೇಕು ಅಂತೇಳಿ ಈಗಾಗಲೇ 3-4 ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ. ಈ ಒಂದು ಹೊಸ ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಇವತ್ತು ಟ್ರೈಲರ್ ಬಿಡುಗಡೆ. ಈ ಬಿಡುಗಡೆ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ, ಒಳ್ಳೆ ಬ್ರೇಕ್ ಸಿಗಲಿ ಅಂತ ಇಬ್ರಿಗೂ ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಅವರು ಇಬ್ಬರು ಕೂಡ ಒಳ್ಳೆ ಬ್ರೇಕ್ ಸಿಕ್ಕಿ ಈಗಾಗಲೇ ಹೀರೋಯಿನ್ ಆಗಿದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತೀನಿ ಸರ್. ಇಬ್ಬರು ಸೇರಿ ಒಂದು ಕೌಂಟ್ ಆಫ್ 3 ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಪ್ಲೇ ಆಗುತ್ತೆ ಸರ್. 1 ಹಾಂ ಓಕೆ. ಹಲೋ, ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಅಂಡ್ ಸೀಕ್. ಇಟ್ಸ್ ವೆರಿ ಗುಡ್ ನೇಮ್, ಹೈಡ್ ಅಂಡ್ ಸೀಕ್. ಈ ಹೈಡ್ ಅಂಡ್ ಸೀಕ್ ತೆಗೆದಿರ್ತಕ್ಕಂಥ ನಿರ್ಮಾತೃಗಳು, ನಿರ್ದೇಶನ ಮಾಡತಕ್ಕಂಥ ನಿರ್ದೇಶಕರು ಮತ್ತೆಲ್ಲ ಸಹ ನಟರು, ತಾಂತ್ರಿಕ ವರ್ಗ ಇವೆಲ್ಲರಿಗೂ ಕೂಡ ಶುಭಾಶಯ. ವಿತ್ ಆಲ್ ಹ್ಯಾಪಿನೆಸ್, with all your claps, we are going to yes, tell me, we are going to launch the cinema, the hide and seek. Thank you. ನನ್ನ ಪ್ರಶ್ನೆನ ನಾವು ನಿರ್ದೇಶಕರನ್ನೇ ಕೇಳಬೇಕು. ಯಾಕಂದ್ರೆ ನಾವೇನು ಊಹೆ ಮಾಡ್ತೇವೋ ಅದರ ತದ್ವಿರುದ್ಧವಾಗಿ ಈ ಸಿನಿಮಾದಲ್ಲಿ ನಡೆಯುತ್ತೆ. ತದ್ವಿರುದ್ಧವಾಗಿ ನಡೆಯುತ್ತಲ್ಲ ಅಂತ ಉಲ್ಟಾ ಊಹೆ ಮಾಡೋದಕ್ಕೆ ಶುರು ಮಾಡ್ತೀವಿ, ಅದಕ್ಕಿಂತ ಉಲ್ಟಾ ನಡೆಯುತ್ತೆ. ಸೊ ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕು.
ವ್ಯಕ್ತಿ ಯಾರು ತಿಳ್ಕೋಬೇಕು ಅಂದರೆ ಚಿತ್ರತಂಡವನ್ನು ಮಾತಾಡ್ಸೋದಕ್ಕೆ ಶುರು ಮಾಡ್ತೀನಿ. ದಯಮಾಡಿ ಚಿತ್ರದ ನಿರ್ಮಾಪಕರಾದಂತಹ ವಸಂತ್ ಕುಲಕರ್ಣಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ವಸಂತ್ ಕುಲಕರ್ಣಿ ಅವರೇ, 25 ವರ್ಷಗಳಿಂದ ಆರ್ಟ್ ಡೈರೆಕ್ಟರ್ ಆಗಿ ಸುಂದರವಾದ ಕಲಾಕೃತಿಗಳನ್ನು ಚಿತ್ರರಂಗದಲ್ಲಿ ನಮ್ಮ ಮುಂದೆ ತರಿರುವಂಥ ವಸಂತ್ ಸರ್, ನಿರ್ಮಾಪಕರಾಗಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಹೇಗಿದೆ ಈ ಪಯಣ? ಎಲ್ಲರಿಗೂ ನಮಸ್ಕಾರ. ರೇವಣ್ಣ ಸಾಹೇಬರಿಗೆ ನಾನು ಅನಂತ ನಮನ ಸಲ್ಲಿಸ್ತೀನಿ. ಅವರಿಂದ ಈ ಅದ್ದೂರಿ ಕಾಣಿಸ್ತಾ ಇದೆ. ನಾವು ಹುಡುಗರು 25 ವರ್ಷದಿಂದ ನಾನು ಕಷ್ಟ ಹಣವನ್ನು ಹೂಡಿದ್ದೀನಿ. ನಿಮ್ಮ ಜೊತೆ ಡೈರೆಕ್ಟ್ರು ಜೊತೆ ಸೇರಿದ್ದಾರೆ. ಬಟ್ ಈ ಕಲರ್ಫುಲ್ ಬರಬೇಕಂದ್ರೆ ಸಾಹೇಬ್ರೆ ದೊಡ್ಡ ಕಾರಣ. ಅನೂಪ್ ಅವರು, ಮೇಡಮ್ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ನಿಮ್ಮ ಹಾರೈಕೆ ನಮಗೆ ಬೇಕು. ಇನ್ನು ಮುಂದೆ ಇಂಡಸ್ಟ್ರಿನಲ್ಲಿ ಒಬ್ಬ ಕಾರ್ಮಿಕನಾಗಿ ದುಡಿದಿದ್ದೀನಿ, ಒಬ್ಬ ನಿರ್ಮಾಪಕನಾಗಿ ಹೊರಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಈ ಹೊಸ ಪ್ರಯತ್ನಕ್ಕೆ ಯಶಸ್ಸು ನಿರಂತರವಾಗಿ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಇನ್ನು ಚಿತ್ರದಲ್ಲಿ ಬಹಳ ಚಂದದ ನಾಯಕಿಯಾಗಿ ಹೆದರ್ತಾ ಪ್ರೀತಿಲಿ ಬೀಳ್ತಾ ನಮ್ಮನ್ನೆಲ್ಲ ರಂಜಿಸುವಂಥ ಹೀರೋಯಿನ್ ಅಂದರೆ ಹೀಗಿರಬೇಕಪ್ಪ ಅನ್ನೋ ಎಲ್ಲ ಗುಣಗಳಿರುವಂಥ ಅಚ್ಚ ಕನ್ನಡತಿ ನಮ್ಮ ಧನ್ಯ ರಾಮ್ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಧನ್ಯ ಅವರೇ, ನಿಮ್ಮ ಬಗ್ಗೆ ಯಾರ ಹತ್ರನೇ ಕೇಳೋದು ಚಿತ್ರತಂಡದಲ್ಲಿ ಒಂದೇ ಒಂದು ಮಾತು ಬರೋದು, ಬಹಳ 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 ಹಾರ್ಡ್ ವರ್ಕಿಂಗ್, ಒಂದು ತಕರಾರಿರೋದಿಲ್ಲ, ಕಲಿಯೋದಕ್ಕೆ ತುಂಬ ಆಸಕ್ತಿ ಇರುವಂಥ ಒಬ್ಬರು ಅಭಿನೇತ್ರಿ ನಮಗೆ ಸಿಕ್ಕಿದ್ದಾರೆ ಅಂತ. ಸೊ ನಿಮ್ಮ ಪಯಣ ಹೈಡ್ ಆ್ಯಂಡ್ ಸೀಕ್ನಲ್ಲಿ ಹೇಗಿತ್ತು ಹೇಳಿ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರೋ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳು. ಹೈಡ್ ಆ್ಯಂಡ್ ಸೀಕ್, ನೀವು ಹೇಳಿದಾಗೆ ಹೈಡ್ ಆ್ಯಂಡ್ ಸೀಕ್ ಅಂದರೆ ನನಗೆ ಮೊದಲು ನೆನಪಾಗೋದು ನನ್ನ ಚೈಲ್ಡ್ಹುಡ್. ಎಲ್ಲರೂ ಆ ದಿನಗಳಲ್ಲಿ ಆ ಒಂದು ಆಟ ಆಡಿದ್ದೀವಿ. ನನಗೆ ಆಗ ಗೊತ್ತಿರಲಿಲ್ಲ ದಟ್ ಇನ್ ದ ಫ್ಯೂಚರ್ ಸಿನಿಮಾದಲ್ಲಿ ನಾನು ಹೈಡ್ ಆ್ಯಂಡ್ ಸೀಕ್ ಆಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಟು ಪುನೀತ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅನೂಪ್ ಅವರು ನನ್ನ ಕೋಸ್ಟಾರ್ ಈ ಸಿನಿಮಾದಲ್ಲಿ. ಆ್ಯಂಡ್ ಅವರಾಗಿರ್ಬೋದು, ರಕ್ಷಾ ಅವರಾಗಿರ್ಬೋದು, ಜಗ್ಗಿ ಅವರಾಗಿರ್ಬೋದು, ಹಾಗೆ ಸೂರ್ಯ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು. ನಾವು ಈ ಸಿನಿಮಾದಲ್ಲಿ ಮೇನ್ಲಿ ಟ್ರಾವೆಲ್ ಮಾಡೋದು. ಸೊ ಶೂಟಿಂಗ್ ಟೈಮ್ನಲ್ಲಿ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದು ನಮ್ಮ ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ, ಹಾಸಿನಿ ಅಂತ ನನ್ನ ಹೆಸರು. ಚಿಯರ್ಫುಲ್ ಹುಡುಗಿ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾಳೆ. ಅಪ್ಪ ಅಮ್ಮ ಅವಳಿಗೆ ಏನೇ ಕೇಳಿದ್ರು ಕೊಟ್ಟಿರ್ತಾರೆ. ಸೊ ಅಂಥ ಹುಡುಗಿಗೆ ಈ ಒಂದು ಸಿಚುವೇಶನ್ ಬಂದಾಗ, ಅಂದರೆ ಕಿಡ್ನ್ಯಾಪ್ ಆದಾಗ ಅವಳ ಎಕ್ಸ್ಪೀರಿಯನ್ಸಸ್ ಏನು, ಹಾಗೆ ಆ ಕಿಡ್ನ್ಯಾಪ್ ಆರ್ಗನೈಸೇಷನಿಂದ ಇರೋ ಒಂದು ಕತೆ, ಅದೇ ನಮ್ಮ ಸಿನಿಮಾ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೇವಣ್ಣ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ನನ್ನ ಫ್ಯಾಮಿಲಿಗೆ ನನ್ನ ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ಅವ್ರು ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ನಮ್ಮ ಮಮ್ಮಿ. ಸೊ ನನ್ನ ಜೊತೆಗೆ ಯಾವಾಗಲೂ ನಿಂತು ಶೂಟಿಂಗಿಗೆ ಬರೋದಿರಲಿ, ನನಗೆ ಡೈಲಾಗ್ಸ್ ಜೊತೆಗೆ ಹೆಲ್ಪ್ ಮಾಡೋದಿರಲಿ, ಎಲ್ಲದರಲ್ಲೂ ನನ್ನ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಮಮ್ಮಿ. ಆ್ಯಂಡ್ ಕಮರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಕೊನೆಗೆ ಮಾಧ್ಯಮ ಮಿತ್ರರಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಿಯರ್ಸ್ ಹೋಪಿಂಗ್. ಧನ್ಯವಾದಗಳು. ದೊಡ್ಡ ಮನೆ ಹುಡುಗಿಯ ದೊಡ್ಡ ಕನಸುಗಳೆಲ್ಲ ನನಸಾಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಧನ್ಯ ಅವರೇ. ಇನ್ನು ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದಾಗ ಸಾಕಷ್ಟು ವಿಚಾರಗಳಿದೆ. ಆದರೆ ಇವತ್ತು ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಂಥ ನಮ್ಮ ಮುಖ್ಯ ಅತಿಥಿಗಳ ಮಾತನ್ನ ಕೇಳಬೇಕು ಅನ್ನೋದು ನಮ್ಮ ಆಸೆ. ಸರ್, ದಯಮಾಡಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ವೇದಿಕೆ ಮೇಲೆ ಬಂದು ನಮ್ಮ ಅನೂಪ್ ರೇವಣ್ಣ ಅವರ ಸಿನಿಮಾದ ಟ್ರೈಲರ್ ತಾವೇ ಲಾಂಚ್ ಮಾಡಿಕೊಟ್ಟಿದ್ದೀರಿ. ಹೇಗನ್ನಿಸ್ತು ಟ್ರೈಲರ್ ಅಂತ ಹೇಳ್ತಾ ಶುಭಾಶಯಗಳನ್ನು ತಿಳಿಸಿದ್ರೆ ಬಹಳ ಸಂತೋಷ ಆಗುತ್ತೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಟ್ರೈಲರು ಪೂರ್ತಿಯಾಗಿ ಮುಗಿದಿದೆಯಲ್ಲ ಸಿನಿಮಾ?
15ಕ್ಕೆ ರಿಲೀಸು, ಯಶಸ್ವಿ ಆಗಲಿ ಅಂತ ಆಗಲೇ ಹೇಳಿದ್ದೀನಿ. ಮುಂದಕ್ಕೂ ನಮ್ಮ ವಿಶ್ವನಾಥ್ ಅವರು ಇನ್ನೂ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರೆಲ್ಲ ಬಂದಿದ್ದಾರೆ. ಎಲ್ಲ ಒಳ್ಳೆ ಬಿಗ್ ಒಂದು ಬ್ಯಾನರ್ ಒಂದು ದೊಡ್ಡದಾಗ ಒಂದು ಮಾಡಬೇಕು ಅಂತ ರೇವಣ್ಣರು ಭಾಳ ಸದ ಹೇಳ್ತಾ ಇದ್ದೀನಿ ಅಲ್ವಾ. ಇದು ಈ ಸಿನಿಮಾ ಆಯಿತು, ಮುಂದಕ್ಕೆ ದೊಡ್ಡ ಸಿನಿಮಾ ರೇವಣ್ಣ, ಇದೇ ಹೀರೋ ಇದೇ ಹೀರೋಯಿನ್ ಹಾಕ್ಕೊಂಡು ಮಾಡು ಅಂತೇಳಿ, ಮತ್ತು ನಿರ್ಮಾಪಕರಿಗೆ ಹೆಚ್ಚು ಹಣ ಬರಬೇಕು, ಮತ್ತು ಡೈರೆಕ್ಟ್ರಿಗೆ ಒಳ್ಳೆಯ ಹೆಸರು ಬರಬೇಕು, ಮತ್ತು ಯಾರ್ಯಾರ ಸಿನಿಮಾದಲ್ಲಿ ಕೆಲಸ ಮಾಡಿದರೆ ತಾಂತ್ರಿಕ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಒಳ್ಳೆ ಹೆಸರು ಬರಲಿ ಅಂತೇಳಿ ಎಲ್ರಿಗೂ ಧನ್ಯವಾದ ಹೇಳಿ, ವಿಶೇಷವಾಗಿ ರೇವಣ್ಣ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸಾಹೇಬ್ರು ಇವತ್ತು ನಿಜವಾಗ್ಲೂ ತುಂಬಾ ಬ್ಯುಸಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಸೆಂಬ್ಲಿ ಇದೆ, ಅದ್ರ ನಡುವೆ ಅವ್ರು ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಸೊ ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಆ ಲಂಚ್ ಬ್ರೇಕ್ ಸಮಯದಲ್ಲಿ ಶ್ರೀರಾಮಲಿಂಗಾರೆಡ್ಡಿ ಸರ್ ಅವರು ಇಲ್ಲಿ ಬಂದು ವಿಶಸ್ಸನ್ನ ತಿಳಿಸಿ ಹೋಗಿರುವಂಥದ್ದು, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಸಿನಿಮಾದಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟು ಅಂದಾಗ ಮ್ಯೂಸಿಕ್ ಬಹಳ ಬಹಳ ಮುಖ್ಯ ಆಗುತ್ತೆ. ನಮ್ಮ ಹಾರ್ಟ್ ಬೀಟನ್ನು ರೇಸ್ ಮಾಡೋದು ಅಥವಾ ನಮ್ಮನ್ನು ಓಕೆ ಅಂತ ಸಮಾಧಾನ ಪಡಿಸೋದು, ಖುಷಿ ಪಡಿಸೋದು ಎಲ್ಲವೂ ಸಂಗೀತ ಆಗಿರುತ್ತೆ. ಚಿತ್ರಕ್ಕೆ ಸಂಗೀತವನ್ನು ನೀಡಿರುವಂತಹ ಸ್ಯಾಂಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದ ಖ್ಯಾತಿಯ ಇವಾಗ ನಮ್ಮ ಕನ್ನಡದಲ್ಲಿ ಮಾಡ್ತಾ ಇರುವಂಥ ಮುಂದಿನ ಸಿನಿಮಾ ಆಗಿದೆ ಹೈಡ್ ಅಂಡ್ ಸೀಕ್. ತೆಲುಗುವಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುವಂತಹ ಸ್ಯಾಂಡಿ ಅಡ್ಡಂಕಿ ಅವರು ವೇದಿಕೆಗೆ ಬರಬೇಕು. ಸ್ವಾಗತ ನಿಮಗೆ. ಕಿಲ್ಲಿಂಗ್ ವೀರಪ್ಪನ್ ನಂತರ ಕನ್ನಡದಲ್ಲಿ ಇದು ನಿಮ್ಮ ನೆಕ್ಸ್ಟ್ ಸಿನಿಮಾ ಆಗಿತ್ತಲ್ವಾ? ಸೊ ಆ ಜರ್ನಿ ಹೇಗಿತ್ತು? ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್? First of all, my heartfelt respects to all the guests here. Killing Veerappan, that is my biggest recognition in Sandalwood. That film gave me so much of friends here, so many friends here. So in this journey only, all these directors and happening here. Thank you Puneet, this is your debut. I'm wishing you for the best success, and it was a good experience. Always thriller music is I like most actually, so you can experience beautiful thriller in this film. Thank you so much. What can I say? I can't much more speak about than my music, so thank you everyone. Thanks for having me here. Thank you so much. ಅವ್ರಿಗೆ ಬಹುಶಃ ಕೀಬೋರ್ಡು ಗಿಟಾರ್ ಕೊಟ್ಟರೆ ಅಲ್ಲಿ ಮಾತ್ರ ಅದರಲ್ಲಿ ಮಾತ್ರ ಮಾತುಗಳು ಬರೋದು, ಈ ಮಾತುಗಳು ತುಂಬ ಕಮ್ಮಿ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಇನ್ನು ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾದ ಪಾತ್ರಗಳಿದೆ. ಅದರಲ್ಲೊಂದು ಬಹಳ ಮುಖ್ಯವಾದ ಪಾತ್ರ ಅಂದರೆ ನಮ್ಮ ಸೂರಜ್ ಅವರ ಪಾತ್ರ. ಬಹಳ ಮುಗ್ಧನಾಗಿ ಪಾಪಚ್ಚಿ ಹುಡುಗಚ್ಚ ಏನು ಇವನು ಇಂಥ ಒಳ್ಳೆ ಡ್ರೈವರ್ ಸಿಗಬೇಕು ಅನ್ನೋವಂಥ ಒಂದು ಪಾತ್ರವನ್ನು ಮಾಡಿರುವಂಥ ನಮ್ಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಅವರು. ಮುಗ್ಧ ಅಂತ ಹೇಳಿದ ತಕ್ಷಣ ಹಂಗೆ ಒಂದು ಪಲ್ಟಿ ಹೊಡೆದ್ಬಿಟ್ರಲ್ಲ. ಖಂಡಿತವಾಗ್ಲೂ ಚಿತ್ರತಂಡದ ಆಸೆಯಂತೆ ನಮ್ಮ ಮುಖ್ಯ ಅತಿಥಿಗಳ ಮಾತುಗಳನ್ನು ಮೊದಲೇ ಕೇಳೋಣ. ಅವರು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ, ಅದರ ಬಗ್ಗೆ ತುಂಬ ಖುಷಿ ಇದೆ ನಮಗೆ. ಹಾಗಾಗಿ ಮೊದಲನೇದಾಗಿ ವೇದಿಕೆಗೆ ಈಗ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಮಾಜಿ ಸಚಿವರಾದಂತಹ ಶ್ರೀ ವಿಶ್ವನಾಥ್ ಸರ್ ಅವ್ರನ್ನ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಅನೂಪ್ ರೇವಣ್ಣ ಅವರ ಚಿತ್ರತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚಿತ್ರಪ್ರೇಮಿಗಳೇ, ಚಿತ್ರ ನಿರ್ಮಾಪಕರೇ, ನಿರ್ದೇಶಕರೇ, ಭಾಳ ಸಂತೋಷವಾಗಿತ್ತು. ಯಾಕೆಂತಂದರೆ ಹೈಡ್ ಆ್ಯಂಡ್ ಸೀಕ್ ನಮ್ಮ ಹುಡುಗನೇ ಹೀರೋ, ನಮಗೆ ಗೊತ್ತಿರೋ ದೊಡ್ಡ ಮನೆಯವರೇ ಹೀರೋಯಿನ್. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ನಮ್ಮೂರಿನವರು, ಸಾಲಿಗ್ರಾಮದವರು. ಡಾಕ್ಟರ್
ರಾಜ್ಕುಮಾರ್ ಬಹುಶಃ ಭಾರತದ ಅತ್ಯಂತ ವಿನೀತ ಪ್ರಾಮಾಣಿಕವಾದಂಥ ನಟನಾಗಿ ಸಮಸ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಮೇರು ನಟ, ಅಂಥ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಧನ್ಯ ರಾಮ್ಕುಮಾರ್ ಮತ್ತು ನಮ್ಮ ರಾಜಕೀಯ ವಲಯದಲ್ಲಿ ನಮ್ಮ ಜೊತೆನೇ ಇರ್ತಕ್ಕಂಥ ನಮ್ಮ ರೇವಣ್ಣವ್ರ ಮಗ. ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ಅದು ಆಶಯ ಇದೆ. ಹಾಗಾಗಿ ಇಡೀ ತಂಡಕ್ಕೆ, ನಟರಿಗೆ, ತಾಂತ್ರಿಕ ವರ್ಗಕ್ಕೆ ಶುಭಾಶಯದ ಶುಭಕಾಮನೆಗಳು. ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಈ ಶುಭಾಶಯ ನುಡಿಗಳು ನಮ್ಮ ಚಿತ್ರತಂಡಕ್ಕೆ ಖಂಡಿತವಾಗ್ಲೂ ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ. ನಿರ್ದೇಶಕರು ಹೊಸಬರು, ನಿರ್ಮಾಪಕರು ಹೊಸಬರು, ನಿಮ್ಮ ಆಶೀರ್ವಾದ ಎಲ್ಲ ಸಿಕ್ಕಿದಾಗ ಅವ್ರಿಗೂ ಮತ್ತಷ್ಟು ಧೈರ್ಯ ಬರುತ್ತೆ. ಹಾಗಾಗಿ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಈಗ ವೇದಿಕೆಯಲ್ಲಿ ಬರಮಾಡ್ಕೊಳ್ಳೋಣ KRDCLನ ಫಾರ್ಮಲ್ ಚೇರ್ಮನ್ ಆಗಿರುವಂತಹ ಶ್ರೀ ಕೃಷ್ಣಂ ರಾಜು ಸರ್ ಅವ್ರನ್ನ. ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಿಮ್ಮ ಸಮ್ಮುಖದಲ್ಲೇ ಟ್ರೈಲರ್ ಬಿಡುಗಡೆ ಆಗಿದೆ, ಹೇಗನ್ನಿಸ್ತು ಅಂತ ದಯವಿಟ್ಟು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಈ ಹೈಡ್ ಆ್ಯಂಡ್ ಸೀಕ್ ನೀವು ಹೇಳಿದಾಗೆ ನಾವು ಸಣ್ಣ ಮಕ್ಕಳಲ್ಲಿ ಜೂಟಾಟ ಆಡ್ತಾ ಇದ್ವಿ. ಇದಕ್ಕೆ ಜ್ಞಾಪಕ ಇದೆಯಣ್ಣ? ಸ್ವಲ್ಪ ಅದೇ ಥರ ಇದೊಂದು ಹೈಡ್ ಆ್ಯಂಡ್ ಸೀಕು. ನಮ್ಮ ಇಬ್ಬರು ಮಕ್ಕಳು, ನಮ್ಮ ರೇವಣ್ಣ ಅವ್ರ ಮಕ್ಕಳು ಅಂದರೆ ನಮಗೆ ತುಂಬ ಪ್ರೀತಿಯಿಂದ ಮೊದಲಿಂದ ನಾವು ಜೊತೆಯಲ್ಲಿದ್ದವರು, ಸಣ್ಣ ಮಕ್ಕಳಿಂದ ನೋಡಿರೋರು. ಅದೇ ರೀತಿ ನಮ್ಮ ದೊಡ್ಡ ಮನೆ ಧನ್ಯ ಅವರು, ನನಗೆ ದೊಡ್ಡ ಮನೆಯವರು ಭಾಳನೇ ಪರಿಚಯ. ರಾಜ್ಕುಮಾರ್ ಅವರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವರು ಇರ್ಬೋದು. ಪಾಪ ಅವರು ಕೊನೆ ಆಸೆ ನಮ್ಮ ತೋಟದಲ್ಲಿ ಒಂದು ಡಿನ್ನರ್ಗೆ ಬರಬೇಕು, ಲಂಚ್ಗೆ ಬರಬೇಕು ಅಂತಿದ್ರು. ಏನೋ ಕಾರಣದಿಂದ ಪಾಪ ಅವರು ತ್ಯಾಗರಾದರು. ಈ ಸಿನಿಮಾ ಈ ಇಬ್ಬರು ಮಕ್ಕಳಿಗೆ ಒಂದು ದಿಕ್ಸೂಚಿ ಆಗಬೇಕು. ಈ ಸಿನಿಮಾದಲ್ಲಿ ಇಬ್ಬರೂ ಒಂದು ದೊಡ್ಡ ಹೀರೋನ್ ಆಗಬೇಕು ಅಂತೇಳಿ ಆಶ್ರಿತ ಈ ಇಬ್ಬರು ಮಕ್ಕಳಿಗೂ ಒಂದು ಥ್ರಿಲ್ಲು ಮತ್ತು ಒಂದು ಇದು ಎರಡೂ ಕೊಡಲಿ ಅಂತ ಹೇಳಿ ಎಲ್ಲ ನಮಸ್ಕಾರ. ಕೃಷ್ಣಂ ಸರ್, ಥ್ಯಾಂಕ್ ಯು. ದಯಮಾಡಿ ವೇದಿಕೆಯಲ್ಲಿ ಒಂದೇ ಒಂದು ಕ್ಷಣ ಚಿತ್ರತಂಡದ ಕಡೆಯಿಂದ ಈ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅನೂಪ್ ಅವರೇ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಮತ್ತೆ ವಿಶ್ವನಾಥ್ ಸರ್ನ ಈ ವೇದಿಕೆಗೆ ಹತ್ಸೋ ಬದಲು ತಾವೇ ಅಲ್ಲೇ ದಯಮಾಡಿ ಹೋಗಿ ಅವರಿಗೆ ಆ ಹೂವನ್ನು ನೀಡಬೇಕು, ಆ ಗಿಡವನ್ನು ನೀಡಬೇಕು. ಯಾಕಂದರೆ ಗಿಡ ಹೇಗೆ ನಮಗೆ ಉಸಿರು ಕೊಡ್ತಾ ಒಂದು ಶಕ್ತಿ ಕೊಡುತ್ತೋ, ಹಾಗೆ ವಿಶ್ವನಾಥ್ ಸರ್ ಅವರ ಶುಭಾಶಯದ ನುಡಿಯಿಂದ ನಿಮಗೆ ಶಕ್ತಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಹಳ ವಿಶೇಷವಾಗಿ ಸೆಂಟ್ರಲ್ IGP ಡಾಕ್ಟರ್ ರವಿಕಾಂತೇಗೌಡ ಸರ್ ಅವರಿದ್ದಾರೆ. ಹೈಡ್ ಆ್ಯಂಡ್ ಸೀಕ್ ಸಿನಿಮಾದ ಹೆಸರು. ಅದರಲ್ಲಿ ಈ ಕಳ್ಳ, ಪೊಲೀಸ್, ಕಿಡ್ನಾಪಿಂಗ್, ಪೊಲೀಸು ಈ ಎಲ್ಲ ಕಥೆಗಳು ನಡೀತಾ ಇರುವಾಗ ಇವರು ಬಂದಿರೋದು ಬಹಳ ಸೂಕ್ತ ಅನ್ನಿಸ್ತಾ ಇದೆ ನನಗೆ. ಸರ್, ಆತ್ಮೀಯವಾದ ಸ್ವಾಗತ. ದಯವಿಟ್ಟು ವೇದಿಕೆಗೆ ಬಂದು ಟ್ರೈಲರ್ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ನನಗೆ ಆತ್ಮೀಯರಂಥ ಶ್ರೀ ರೇವಣ್ಣ ಸರ್ ಫೋನ್ ಮಾಡಿ ಇಲ್ಲಿಗೆ ಬರಬೇಕು, ಹೈಡ್ ಆ್ಯಂಡ್ ಸೀಕ್ ಪೊಲೀಸ್ನವ್ರಿಗೆ ಚಾಲೆಂಜ್ ಆಗಿರುವಂಥ ಕತೆ ಅಂತ ಹೇಳಿದಾಗ, ನಾನು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡಿ ಯಾವಾಗಲೂ ಕಿಡ್ನ್ಯಾಪ್ ಅಂತಕ್ಕಂಥದ್ದು ಮನೆಯವ್ರಿಗೆ, ಪೊಲೀಸ್ನವ್ರಿಗೆ ಹೆಚ್ಚು ಆತಂಕವನ್ನು ಉಂಟು ಮಾಡ್ತಕ್ಕಂಥ ಒಂದು ಘಟನೆ. ಆ ಘಟನೆಯನ್ನು ಕುರಿತು ಸಿನಿಮಾ ಮಾಡ್ತಕ್ಕಂಥದ್ದು ಭಾಳ ಚಾಲೆಂಜಿಂಗ್. ಅದನ್ನು ಇವತ್ತು ಅನೂಪ್ ರೇವಣ್ಣ ಅವರು, ಧನ್ಯ ಅವರು ಭಾಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನಟರಾಗಿ, ನಟಿಯಾಗಿ ಅಂದ್ಕೊಂಡಿದ್ದೇನೆ. ಇದು ಕರ್ನಾಟಕದಾದ್ಯಂತ ಅಷ್ಟೇ ಏಕೆ
ಹೊರಗೂ ಕೂಡ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ಜನ ಮೆಚ್ಚುಗೆಯನ್ನು ಗಳಿಸಿ ಇಬ್ಬರು ಉದಯೋನ್ಮುಖ ನಟ ನಟಿಯರನ್ನು ಕನ್ನಡದ 2 ನಕ್ಷತ್ರಗಳನ್ನು ಹೆಚ್ಚು ಉಜ್ವಲಗೊಳಿಸಲಿ ಅಂತ ಹೇಳ್ತಾ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ದಯಮಾಡಿ ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅಂಥ ಎಷ್ಟೋ ಕಿಡ್ನಾಪಿಂಗ್ ಕೇಸ್ಗಳನ್ನು, ಸನ್ನಿವೇಶಗಳನ್ನು, ಚಾಲೆಂಜಿಂಗ್ಗಳನ್ನು ಬಹಳ ಸುಲಭವಾಗಿ ಅಥವಾ ಅವರ ಕಾರ್ಯವೈಶಿಷ್ಟ್ಯತೆಯಿಂದ ಅದನ್ನು ಸಾಲ್ವ್ ಮಾಡಿದಂಥ ರಿಯಲ್ ಹೀರೋ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುಭಾಶಯಗಳನ್ನು ತಿಳಿಸಿದ್ದಕ್ಕೆ. ಇನ್ನು ನಮ್ಮ ಜೊತೆಗೆ KCTCLನ ವೈಸ್ ಚೇರ್ಮನ್ ಆಗಿರುವಂಥ ಶ್ರೀ ವೆಂಕಟೇಶ್ ಅವರಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬಂದು ನಿಮ್ಮ ಶುಭಾಶಯ ನೋಡಿ ಹಾಗೂ ಟ್ರೇಲರ್ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರತಂಡಕ್ಕೆ ಶುಭ ಆಗಲಿ. ಎಲ್ಲರೂ ಈ ಚಿತ್ರನ ಈ ರಾಜ್ಯಾದ್ಯಂತ ನೋಡಿ ಈ ಚಿತ್ರತಂಡ ಈ ಚಿತ್ರ 100 ದಿನಗಳ ಪ್ರದರ್ಶನ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಚಿತ್ರತಂಡದ ಪರವಾಗಿ ಧನ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೆಂಕಟೇಶ್ ಸರ್ಗೆ ಉಸಿರನ್ನ ಕೊಡುವಂತಹ ಈ ಗಿಡಗಳು ಇದಕ್ಕಿಂತ ಬೆಸ್ಟ್ ನೆನಪಿನ ಕಾಣಿಕೆ ಹೊಂದಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಥ್ಯಾಂಕ್ ಯು. ಇಂದು ನಮ್ಮ ಜೊತೆಗೆ ಬಹಳ ವಿಶೇಷವಾಗಿ ಮತ್ತೊಬ್ಬ ಅತಿಥಿ ಇದ್ದಾರೆ. ಇವರು ಇವತ್ತು ಚಿತ್ರಗಳನ್ನ ಮಾಡುವಂತಹ ನಾಯಕ ಅಂತ ಕರೀಲೋ ಅಥವಾ ನಾಯಕಿಯ ರಿಯಲ್ ಲೈಫಿನ ಅಣ್ಣ ಅಂತ ವೇದಿಕೆ ಮೇಲೆ ಕರಿಬೇಕೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಪ್ರತಿ ಬಾರಿ ಸಿನಿಮಾದಲ್ಲಿ ತಂಗಿ ಹತ್ರ ಅಣ್ಣಂಗೂ ಅಳು ಬರುತ್ತಂತೆ ಸಿನಿಮಾ ನೋಡುವಾಗ. ಅಥವಾ ಅಣ್ಣ ಸಿನಿಮಾ ಮಾಡಿದಾಗ ಹತ್ರ ಧನ್ಯ ಅವರು ನಂಗೆ ಅಳು ಬಂತು ಅಣ್ಣನ ಸಿನಿಮಾ ನೋಡಿ ಅಂತ ಹೇಳೋದಿದೆ. ಸೊ ಇವತ್ತು ಹೈಡ್ ಅಂಡ್ ಸೀಕ್ ಬಗ್ಗೆ ಧೀರೇನ್ ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮೆಲ್ರಿಗೂ ಇದೆ. ದಯಮಾಡಿ ಸ್ವಾಗತಿಸೋಣ ಧೀರೇನ್ ಅವರನ್ನ ವೇದಿಕೆ ಮೇಲೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಿನಿಮಾ ಹೈಡ್ ಅಂಡ್ ಸೀಕ್ ಇದೇ ಮಾರ್ಚ್ 15 ಬಿಡುಗಡೆ ಆಗ್ತಾಯಿದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಒಂದು ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ನನ್ನ ತಂಗಿಯಾದಂಥ ಧನ್ಯ ಮೇಲೆ ಹಾಗೂ ಅನೂಪ್ ಅವ್ರ ಮೇಲೂ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಟ್ರೇಲರು ನೋಡಿದೆ, ಭಾಳ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರೂ ಈ ಒಂದು ಸಿನಿಮಾನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಧೀರೇನ್ ಅವರೇ. ದಯವಿಟ್ಟು ಚಿತ್ರತಂಡದ ಕಡೆಯಿಂದ ಅನೂಪ್ ಅವರೇ ನೀವೇ ಧೀರೇನ್ ಅವರಿಗೆ ಈ ನೆನಪಿನ ಕಾಣಿಕೆನ ಕೊಡ್ಬೇಕು. ಥ್ಯಾಂಕ್ ಯು. ಯಾಕಂದ್ರೆ ಇಬ್ಬರು ಕನ್ನಡ ಚಿತ್ರರಂಗದ ಬಹಳ ಬಹಳ ಪ್ರಾಮಿಸಿಂಗ್ ನಟರು. ಬಹುಶಃ ಇನ್ನೊಂದು 5 ವರ್ಷ ನಂತರ ಹೇಳಿದ್ರೆ ಸೂಪರ್ ಸ್ಟಾರ್ಸ್ ಆಗಿ ಇವರಿಬ್ರು ಇರ್ತಾರೆ. ಇವತ್ತು ಆ ಫೋಟೋ ನಾವು ಇಬ್ಬರು ಜೊತೆಲಿರೋದನ್ನ ನೋಡ್ತಿದ್ದೀವಿ. 5-6 ವರ್ಷ ಆದಮೇಲೆ ಈ 2 ಸೂಪರ್ ಸ್ಟಾರ್ಸ್ ಈ ವೇದಿಕೆಯಲ್ಲಿ ಒಟ್ಟಾಗಿದ್ರು ಅಂತ ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈಗ ವೇದಿಕೆಗೆ ಕೊಪ್ಪಳ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್, ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಕಮ್ಯುನಿಕೇಷನ್ ವಿಭಾಗದ ಸೀನಿಯರ್ ಪ್ರೊಫೆಸರ್ ಆಗಿರುವಂಥ ಶ್ರೀ BK ರವಿ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸರ್, ಟ್ರೇಲರ್ ನೋಡಿದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ನಮಸ್ಕಾರ. ನಮ್ಮ ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಅವರು ನಡೆಸಿದಂಥ ಹೈಡ್ ಆ್ಯಂಡ್ ಸೀಕ್ ಟ್ರೈಲರು ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಕುತೂಹಲಕಾರಿಯಾಗಿದೆ ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಪ್ರೆಸೆಂಟೇಷನ್ನು, ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ನಿರ್ಮಾಪಕರು ಸೇರಿ ನಮ್ಮ HM ರೇವಣ್ಣ ಅವರ ಎಲ್ಲ ಕುಟುಂಬ ವರ್ಗದವರ ಸಹಕಾರದಿಂದ ಅನೂಪ್ ನಾನೇ ಕಂಡ ಹಾಗೆ ಇದು 4ನೇ ಚಿತ್ರ. ನಾನೇ ನೋಡಿರೋ ಹಾಗೆ ಅನೂಪ್ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗ. ನಮ್ಮ
ಮಾಜಿ ಸಚಿವರಾದಂಥ ಎಚ್.ಎಂ. ರೇವಣ್ಣವರು ಅವ್ರ ರಾಜಕೀಯ ನಂಟಿದ್ರು ಕೂಡ ಮೂಲತಃ ಅವರು ಕೂಡ ಭಾಳ ಒಳ್ಳೆ ನಟರು. ಇವತ್ತು ನಮ್ಮ ವಿಶ್ವನಾಥ್ ಸಾಹೇಬರು ಇಲ್ಲಿದ್ದಾರೆ. ಮೂಲತಃ ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವರು. ಚಲನಚಿತ್ರ ಕ್ಷೇತ್ರಕ್ಕೆ ಅನೂಪ್ ಪದಾರ್ಪಣೆ ಮಾಡಿದ ಮೇಲೆ ಬಹುಶಃ ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಅನಿಸುತ್ತೆ. ಟ್ರೈಲರ್ ನೋಡಿದ ಮೇಲಂತೂ ನನಗೆ ಬಹುಶಃ ತುಂಬ ಇವತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಬಹುಶಃ ಈ ಚಲನಚಿತ್ರ ಹೊರಹೊಮ್ಮುತ್ತೆ ಅಂತ ನಾನು ಭಾವಿಸ್ತೇನೆ. ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಅವ್ರಿಗೆ ಇಬ್ಬರಿಗೂ ಕೂಡ ನಾನು ಒಳ್ಳೆ ಪರ್ಫಾರ್ಮೆನ್ಸ್ಗೋಸ್ಕರ ಅವ್ರಿಗೆ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೀಗಾಗಿ ವಿಶೇಷ ಅಂದರೆ ಎಚ್.ಎಂ. ರೇವಣ್ಣ ಅವ್ರ ಪುತ್ರ ಅನೂಪ್ ಒಂದು ಕಡೆ, ದೊಡ್ಡ ಮನೆ ಮೊಮ್ಮಗಳು ಒಂದು ಕಡೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು, ಭಾಳ ಪ್ರೀತಿಯ ಅಣ್ಣ ಅವರ ಪ್ರೀತಿಯ ಪುತ್ರಿಯ ಮಗಳು. ಆಮೇಲೆ ನಮ್ಮ ಧನ್ಯ ರಾಮ್ಕುಮಾರ್ ಅವರ ನೋಡಿ ಅವರಿಬ್ಬರು ತಾತಂದ್ರು. ಒಬ್ಬರು ಇಡೀ ಕನ್ನಡ ನಾಡಿನ ಮೇರು ಪರ್ವತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಒಂದು ಕಡೆ, ಎರಡನೇದು ಅವ್ರ ತಾತನ ಕೊಡುಗೆ ಕೂಡ ಶೃಂಗಾರ ನಾಗರಾಜ್ ಅವರನ್ನು ಕೂಡ ನಾವು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅವರ ಒಡನಾಡಿಯಾಗಿ ಕನ್ನಡ ಚಲನಚಿತ್ರಕ್ಕೆ ಅವ್ರದೇ ಆದಂಥ ಕೊಡುಗೆ ಕೊಟ್ಟಂಥ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು ಒಂದು ಕಡೆ, ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗಳು ಒಂದು ಕಡೆ, ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು. ಯಾಕೆಂದ್ರೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ತಾತ, ಹಂಗಾಗಿ ಹೇಳ್ತಿದ್ದೀನಿ. ಅಖಂಡ ಭಾರತದ ಚಲನಚಿತ್ರದ ಇತಿಹಾಸದಲ್ಲಿ ಬಹುಶಃ ಆಧುನಿಕ ಭಾರತದಲ್ಲಿ ಸಂಗೀತಂ ಶ್ರೀನಿವಾಸ ರಾಯರ ಜೊತೆಗೆ ಸರಿ ನಾನು ಹೇಳ್ತಿರೋದು ಒಂದು ಸೈಲೆಂಟ್ ಮೂವಿ ಕಮಲ್ ಹಾಸನ್ ಅವ್ರನ್ನ ಬಳಸಿ ಪುಷ್ಪಕ ವಿಮಾನವನ್ನ ಒಬ್ಬ ಕೋ ಪ್ರೊಡ್ಯೂಸರ್ ಆಗಿ ತಯಾರು ಮಾಡಿ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಅಪಾರವಾದಂತಹ ಕೀರ್ತಿ ತಂದುಕೊಟ್ಟಂತಹ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು, ಮತ್ತೊಂದು ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಮೊಮ್ಮಗಳು. ಹಾಗಾಗಿ ಅವರಿಗೆ ಕಲೆ ಏನು ಬಸ್ತಲ್ಲ, ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಎರಡೂ ಕುಟುಂಬಗಳ ಕೊಡುಗೆ ಅಪಾರವಾಗಿದೆ, ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವತ್ತೇನು ನಮ್ಮ ಎಚ್.ಎಂ. ರೇವಣ್ಣ ಅವ್ರ ಮಗ ಅನೂಪ್ ರೇವಣ್ಣ ಅವರು ನಡೆಸಿರ್ತಕ್ಕಂಥ ಈ ಚಿತ್ರ ಅಭೂತಪೂರ್ವ ಯಶಸ್ಸು ಕಾಣಲಿ. ಬಹುಶಃ ಇವತ್ತು ಭಾರತದ ಚಿತ್ರೋದ್ಯಮಕ್ಕೆ ಕನ್ನಡ ಚಿತ್ರರಂಗ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಎಲ್ಲ ಹೊಸ ಮುಖಗಳು ಬರ್ತಾ ಇರ್ತಕ್ಕಂಥದ್ದು ತುಂಬ ಪ್ರತಿಭಾನ್ವಿತಿದ್ದಾರೆ. ಇವತ್ತು ನೀವು ಯಾವುದೇ ಚಲನಚಿತ್ರಗಳಿಗೆ ಹಳೆ ಕಾಲದಲ್ಲಿ ನಾವೇನು ಹಾಲಿವುಡ್ ಅಂತಿದ್ವಿ, ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗುಣಮಟ್ಟದಲ್ಲಿ ಕಡಿಮೆ ಇಲ್ಲ. ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕನ್ನಡಿಗರು ಟ್ರೈಲರ್ ನೋಡೋದ್ರ ಜೊತೆಗೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಮೂಲಕ ತಾವು ಎಲ್ಲ ಕನ್ನಡದ ಇಡೀ ಮತ್ತೆ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಹೋಗ್ತದೆ. ಹೈಡ್ ಅಂಡ್ ಸೀಕ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಇಡೀ ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ. ಎಲ್ಲರೂ ಕೂಡ ನಾವು ಕನ್ನಡ ಚಿತ್ರಗಳನ್ನು ನೋಡಬೇಕು, ಕನ್ನಡ ಚಿತ್ರರಂಗವನ್ನು ಬಲಪಡಿಸಬೇಕು. ಹಾಗಾದಾಗ ಮಾತ್ರ ಕನ್ನಡ ನಾಡು ಇನ್ನೂ ಬಲಿಷ್ಠವಾಗಿ ಹೊರಹೊಮ್ಮುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಎಚ್.ಎಂ. ರೇವಣ್ಣ ಮತ್ತು ಇಡೀ ಅವರ ಕುಟುಂಬ ವರ್ಗಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಿ ನಮಸ್ಕಾರ. ಥ್ಯಾಂಕ್ ಯು ಸರ್. ಒಂದು ನಿಮಿಷ ದಯವಿಟ್ಟು ವೇದಿಕೆ ಮೇಲೆ ಇರಬೇಕು. ಧನ್ಯ ಅವರೇ, ತಾವೇ ಬಂದು ಈ ಗಿಡವನ್ನ ನಮ್ಮ ಚಿತ್ರತಂಡದ ಪರವಾಗಿ ನೀಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಬಹಳ ಪ್ರೀತಿಯಿಂದ ಮನಸಾರಿ ಚಿತ್ರತಂಡಕ್ಕೆ ಶುಭಾಶಯಗಳನ್ನ ತಿಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಧನ್ಯವಾದಗಳು ಸರ್. ಇನ್ನು ಮುಖ್ಯಮಂತ್ರಿಗಳ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ಶ್ರೀ ರಾಮಯ್ಯ ಅವರು ನಮ್ಮೊಂದಿಗಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟ್ರೈಲರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತಾ ಚಿತ್ರತಂಡಕ್ಕೆ ಶುಭಾಶಯವನ್ನ ತಿಳಿಸ್ಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಮುಂದೆ ಶ್ರೀ ರಾಮಯ್ಯ ಅವರು. ಎಲ್ಲರಿಗೂ ನಮಸ್ಕಾರ. ಈ ಹೈಡ್ ಅಂಡ್ ಸೀಕ್ ಚಿತ್ರಕ್ಕೆ ಶುಭವಾಗಲಿ. ಶ್ರೀ ಅನೂಪ್ ಮತ್ತು ಧನ್ಯ ಇವರು ನಟಿಸಿರುವ ಈ ಚಿತ್ರಕ್ಕೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ದಯಮಾಡಿ ಚಿತ್ರತಂಡದ ಕಡೆಯಿಂದ ಸರ್ ಈ ಗಿಡವನ್ನ ಸ್ವೀಕರಿಸಬೇಕು. ಕಾರ್ಯಕ್ರಮಕ್ಕೆ ಲಹರಿ ವೇಲು ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರೋದಕ್ಕೆ ಇಷ್ಟಪಡ್ತೀವಿ. ಹಾಗೂ ಇವತ್ತು
ಮುಖ್ಯ ಅತಿಥಿಗಳ ಮಾತುಗಳ ಪೈಕಿ ನಾನು ರೇವಣ್ಣ ಸರ್ ಅವ್ರನ್ನ ಕೊನೆಯಲ್ಲಿ ಕರೆಯೋಣ ಅಂತ ಅಂದ್ಕೊಂಡಿದ್ದಕ್ಕೆ ಒಂದು ಕಾರಣ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ರಾಜಕೀಯ ಕ್ಷೇತ್ರದ ಗಣ್ಯರಾಗ ಅಷ್ಟೇ ಅಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ, ಒಂದು ಹೆಜ್ಜೆ ಜಾಸ್ತಿ, ಒಂದಷ್ಟು ಜಾಸ್ತಿ ಪ್ರೀತಿಯನ್ನು ತಂದು ಅವರು ಈ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಅವರ ಮಗ ಅನೂಪ್ ರೇವಣ್ಣ ಅವರ ಸಿನಿಮಾದ ಟ್ರೈಲರ್ ನೋಡಿ. ಹಾಗಾಗಿ ಈಗ ವೇದಿಕೆಗೆ ಬರಮಾಡ್ಕೊಳ್ಳೋಣ ಮಾಜಿ ಸಚಿವರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರನ್ನ. ಹೈಡ್ ಅಂಡ್ ಸೀಕ್ ಸಿನಿಮಾದ ಟ್ರೈಲರ್ ನೋಡಿ, ಚಿತ್ರತಂಡದ ಈ ಪ್ರಯತ್ನ ನೋಡಿ, ಮಗನ ಅಭಿನಯ ನೋಡಿ ಏನು ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಹೈಡ್ ಅಂಡ್ ಸೀಕ್ ಚಿತ್ರವನ್ನು ಟ್ರೈಲರನ್ನು ಬಿಡುಗಡೆ ಮಾಡಿದಂಥ ರಾಮಲಿಂಗ ರೆಡ್ಡಿ ಅವರಿಗೆ ಮತ್ತು ವಿಶ್ವನಾಥ್ರವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಮಾಧ್ಯಮದ ಗೆಳೆಯರೇ, ಚಿತ್ರರಂಗ ಇವತ್ತು ಒಂದು ಚಾಲೆಂಜಿಂಗ್ ಏರಿಯಾ. ಈ ದೃಷ್ಟಿಯಲ್ಲಿ ನಾವು ನಮ್ಮ ಯುವ ಸಮಯದಲ್ಲಿ ಕನ್ನಡ ಚಿತ್ರಕ್ಕೆ ಮಾರ್ಕೆಟ್ ಭಾಳ ಕಡಿಮೆ ಇತ್ತು. ಇವತ್ತು ಅದು ವಿಸ್ತಾರವಾಗಿದೆ. ಇಡೀ ಕರ್ನಾಟಕವಲ್ಲದೆ ಆಚೆ ಕೂಡ ಕನ್ನಡ ಚಿತ್ರಗಳಿಗೆ ಇವತ್ತು ಬೆಂಬಲ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಯುವ ಪ್ರತಿಭೆಗಳನ್ನು, ಯುವಕರನ್ನು ಆ ಕ್ಷೇತ್ರಕ್ಕೆ ತರೋದ್ರಲ್ಲಿ ಈ ತಂಡದ ಪ್ರೊಡ್ಯೂಸರ್ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದನ ಹೇಳ್ತಾರೆ. ಅದೇ ರೀತಿ ಎಲ್ಲರೂ ಬರೀ ಅನೂಪ್ ಮತ್ತು ಧನ್ಯವಾದ ಬಗ್ಗೆ ಹೇಳ್ತಾ ಇದ್ದಾರೆ. ನಾನಂತೂ ಪುನೀತ್ ನಾಗರಾಜ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಯಾಕೆಂದರೆ ನಿರ್ದೇಶನ ಅನ್ನೋದು ಈ ಚಿತ್ರವನ್ನು ತಗೊಂಡು ಹೋಗ್ತಕ್ಕಂಥ ಮುಖ್ಯ ಭಾಗ. ಆ ದೃಷ್ಟಿಯಲ್ಲಿ ಪುನೀತ್ ನಾಗರಾಜ್ ಅವರ ಪ್ರಯತ್ನ, ನಾನು ಕೂಡ ಕೆಲವು ಸಮಯದಲ್ಲಿ ಚಿತ್ರ ತಯಾರಾಗೋ ಸಮಯದಲ್ಲೂ ಕೂಡ ಹೋಗಿದ್ದೇನೆ. ಭಾಳ ಕಷ್ಟಪಟ್ಟು ಈ ತಂಡ ಒಬ್ಬ ಲೈಟ್ ಬಾಯಿಂದ ಹಿಡಿದು ಕ್ಯಾಮ್ರಾಮ್ಯಾನಿಂದ ಹಿಡಿದು ಒಂದು ಕುಟುಂಬ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಇದು ಯಶಸ್ವಿ ಆಗಲಿ. ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು, ಮೊದಲಿಗೆ ಬೆಂಗಳೂರು ಅಕ್ಕಪಕ್ಕ ಬಿಟ್ಟರೆ ಈ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿರ್ಲಿಲ್ಲ, ಕೋಲಾರಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ಬೆಳಗಾವಿ, ಬೀದರ್ನಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗುವಂಥ ಸಮಯ ಇದೆ. ಈ ಚಿತ್ರ ಯಶಸ್ವಿಯಾಗಲಿ. ನಾವೇ ಕಟ್ಟಾಗಿ ಹೈಡ್ ಅಂಡ್ ಸೀಕ್ ಅಂತಕ್ಕಂಥದ್ದು ಭಾಳ ನಾವೆಲ್ಲ ಚಿಕ್ಕದ್ರಲ್ಲಿ ಆಟ ಆಡಿರ್ತಕ್ಕಂಥದ್ದು. ಅಂದರೆ ನಾವು ಆಟ ಆಡಿರೋದು ಅಂದರೆ ಕಳ್ಳ ಪೊಲೀಸ್ ಆಟ. ಬಟ್ ಇದು ನಿಜ ಜೀವನದಲ್ಲಿ ನಮ್ಮ ಹ್ಯಾಂಕರ್ ಹೇಳಿದ ರೀತಿಯಲ್ಲಿ ತಿರುವುಗಳನ್ನು ಪಡೆಯುತ್ತೆ ಅನ್ನೋ ಮಾತನ್ನು ಆಕೆ ಉಪಯೋಗಿಸಿದ್ದಾರೆ. ಅದು ಜನರಲ್ಲಿ ಆಕರ್ಷಣೆಯನ್ನು ಹೊಂದುತ್ತೆ ಅನ್ನೋದು ಕೂಡ. ಒಂದು ಸಿನಿಮಾ ಮನೆಯವರೆಲ್ಲ ಕುಳಿತು ನೋಡುವಂಥ ಸಿನಿಮಾಗಳು ಬೇಕು. ಇವತ್ತಿನ ಸಿನಿಮಾಗಳಲ್ಲಿ ಭಾಳ ಕಷ್ಟ ಇದೆ ಚಿತ್ರಗಳು. ಆದರೆ ಇದು ಕುಟುಂಬ ಸಹಿತ ನೋಡುವಂಥ ಚಿತ್ರ ಅಂತ ಭಾವಿಸಿದ್ದೇನೆ. ಈ ಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸಿ ಈ ತಂಡಕ್ಕೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆಗ್ಲೇಬೇಕಲ್ಲ, ಬೇಡದಲ್ಲಪ್ಪ, ಅವರಿಬ್ಬರು ನೆನೆಸ್ಕೊಂಡಿದ್ದೆ. ಆಕ್ಚುಲಿ ಡೈರೆಕ್ಟ್ರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್ಸು, ಹಾಗಾಗಿ ಅಲ್ಲೇ ಆಗೋಯ್ತು ಅಂತ. ನಾಯಕರಲ್ವಾ, ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಭಿಮಾನ ಇರುತ್ತೆ. ಥ್ಯಾಂಕ್ ಯು ರೇವಣ್ಣ ಸರ್, ನಿಮ್ಮ ಶುಭಾಶಯ ನುಡಿಗಳಿಗೆ. ಇನ್ನು ಈಗ ಈ ಕಡೆ ಪೂರ್ಣಿಮಾ ಮೇಡಮ್ ಅವ್ರು ಕೂತಿದ್ದಾರೆ. ನಿಜವಾಗ್ಲೂ ಆನ್ ಸ್ಕ್ರೀನ್ ಪವರ್ ಜೋಡಿ ಅಂತ ಕರಿಬೇಕು ನಾನು ಅನೂಪ್ ಅವ್ರನ್ನ ಮತ್ತೆ ಧನ್ಯ ಅವ್ರನ್ನ. ಯಾಕಂದ್ರೆ ಒಂದು ಕಡೆ ರಾಜಕೀಯ ಹಿನ್ನೆಲೆಯಲ್ಲಿ ಹುಟ್ಟಿರುವಂತಹ ಮನೆಯ ಮಗ, ಇನ್ನೊಂದು ಕಡೆ ಕಲಾರಂಗದಲ್ಲಿ ಸಿನಿಮಾ ಕ್ಷೇತ್ರದ ಒಂದು ಹಿರಿಮೆಯನ್ನು ಸಾರುವಂತಹ ಮನೆಯಲ್ಲಿ ಹುಟ್ಟಿದಂತಹ ಮಗಳು. ಅವರ ತಾಯಿಯನ್ನು ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋ. ಮೇಡಮ್, ಎರಡು ಮಾತು, ಆಲ್ ದ ಬೆಸ್ಟ್ ಅಂತ, ಬೆಸ್ಟ್ ಆಫ್ ಲಕ್ ಅಂತ. ಓಕೆ, ಪೂರ್ಣಿಮಾ ಮೇಡಮ್ ಅವರು ಅಲ್ಲಿಂದನೇ ಹಿಂಗೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈಗ ಇನ್ನು ಈ ಚಿತ್ರದಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರ, ಬಾಲ ರಾಜವಾಡಿ ಸರ್ ಅವರು ಅವರ ಪಾತ್ರದಲ್ಲಿ ಎಲ್ಲರನ್ನ ಮನಸೂರೆಗೊಳಿಸೋದ್ರಲ್ಲಿ ಡೌಟೇ ಇಲ್ಲ ಅಂತ ಪುನೀತ್ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಕೇಳಿದೆ ಅವರ ಪಾತ್ರದ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಸಾರಿ ಮೇಡಮ್, ಅದೊಂದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಬಾಲ ಸರ್ ಅವ್ರನ್ನೇ ವೇದಿಕೆ ಮೇಲೆ ಕರೆಯೋಣ, ಅವ್ರೇನಾದರೂ ರಿವೀಲ್ ಮಾಡ್ತಾರೆ ನೋಡೋಣ. ಸ್ವಾಗತಿಸಿ ಬಾಲ ರಾಜವಾಡಿ ಸರ್, ಆತ್ಮೀಯವಾದ ಸ್ವಾಗತ. ಪ್ರತಿ ಬಾರಿ ಸ್ಕ್ರೀನ್ ಮೇಲೆ ಬಂದರೆ ಆ ಪಾತ್ರದ ಮೂಲಕ ಎಲ್ಲರ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತೀರಾ ನೀವು. ಈ ಸಿನಿಮಾದ ಪಾತ್ರ ಹೇಗಿದೆ ದಯವಿಟ್ಟು ತಿಳಿಸಿ. ಎಲ್ಲರಿಗೂ ನಮಸ್ಕಾರ.
ಪಾತ್ರದ ಬಗ್ಗೆ ಹೇಳಬೇಡಿ ಅಂತಂದ್ಬಿಟ್ಟು ನಿಮಗೆ ಹೇಳಿದ್ದಾರೆ ಅಂದಮೇಲೆ ನಮ್ಗೆ ಆ ರೀತಿಯ ಸ್ವಾತಂತ್ರ್ಯ ಇರೋದಿಲ್ಲ. ಆದರೆ ಪುನೀತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಪ್ರೀತಿ ಪಾತ್ರರಾದಂತಹ ಗೆಳೆಯ, ದಿಗ್ದರ್ಶಕ, ತುಂಬ ಆಸೆಯಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ದಿನಗಳು ತಗೊಂಡ್ರು ಅದನ್ನು ಓರ್ಣವಾಗಿ ಕಲಾತ್ಮಕವಾಗಿ ಸಿನಿಮಾವನ್ನು ರೂಪಿಸಿದ್ದಾರೆ. ಅವರು ಹೇಗೆ ಪರಿಕಲ್ಪಿಸಿದಾರೋ ಅದೇ ರೀತಿ ಅದನ್ನು ದೃಶ್ಯ ಮಾಧ್ಯಮದ ಮುಖಾಂತರ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಡಬ್ಬಿಂಗಲ್ಲಿ ನಾನು ನೋಡಿದಾಗ ತುಂಬ ಸಂತೋಷ ಆಯಿತು ಸಿನಿಮಾ. ಮತ್ತು ಸಿನಿಮಾದ ಮತ್ತೊಂದು ಅಪ್ಲಿಫ್ಟ್ಮೆಂಟ್ ಅಂತಂತಂದರೆ ದೊಡ್ಡ ಮನೆಯ ಮಗಳು, ಮೊಮ್ಮಗಳು ಸಿನಿಮಾದಲ್ಲಿ ಪಾತ್ರ ವಹಿಸೋದು, ನನ್ನ ಮತ್ತು ಅವರ ಕಾಂಬಿನೇಷನ್ ಮತ್ತು ಹೀರೋ ಕಾಂಬಿನೇಷನ್ ಒಂದು ಸೀನಲ್ಲಿ ಬರ್ತದೆ. ತುಂಬ ಅದ್ಭುತವಾಗಿ ಆ ಒಂದು ಬ್ಲಾಕಿಂಗ್ ಮತ್ತು ಪ್ರೆಸೆಂಟೇಷನ್ ಮಾಡಿದರು. ಇಂಥ ಒಂದು ಅತ್ಯುತ್ತಮವಾದಂತಹ ಬ್ಯಾನರ್ ಮತ್ತು ಕಲಾವಿದರು ಮತ್ತು ಒಂದು ಉತ್ತಮವಾದ ಕತೆ, ಆ ಕಥೆಯಲ್ಲಿ ನನಗೆ ಸಿಕ್ಕಿರೋ ಪಾತ್ರ ಅತ್ಯುತ್ತಮವಾಗಿದೆ. ಅದನ್ನು ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಇಂಥ ಒಂದು ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಜರ್ನಿಗೆ, ನೀವು ಹೈಡ್ ಆ್ಯಂಡ್ ಸೀಕ್ ಸಿನಿಮಾಗೆ ನೀಡಿದಂತಹ ಸಮಯಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ ಪಾತ್ರ ಮತ್ತಷ್ಟು ಯಶಸ್ಸನ್ನು ಆ ದಾರಿಯಲ್ಲಿ ನಿಮ್ಮ ಪಾತ್ರ ತಂದುಕೊಡ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಇನ್ನು ಆಗಲೇ ವೇದಿಕೆಗೆ ಇವ್ರನ್ನ ಕರೆದಿದ್ದೆ ನಾನು. ನಮ್ಮ ಕಾಮಿಡಿ ಗಿಲಾಡುಗಳು ಅಂತ ಹೇಳಿದ ತಕ್ಷಣ ಕಣ್ಣು ಮುಂದೆ ಬರುವಂಥ ಒಂದು ಪ್ರತಿಭೆ ಸೂರಜ್ ಅವರು. ಅವ್ರನ್ನ ನೋಡಿದ್ರೆ ಸಾಕು, ಅವರ ಒಂದು ಎಂಟ್ರಿ ಸಾಕು, ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ತರಿಸುತ್ತೆ. ಅಂಥ ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ ಪಾತ್ರ. ಹಿರಿಯ ಪತ್ರಕರ್ತರಾದಂತಹ ಸದಾಶಿವ ಶೆಣೈ ಸರ್ ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಸರ್, ದಯಮಾಡಿ ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಿದ್ರೆ ಈ ಸಂದರ್ಭದಲ್ಲಿ ಚಿತ್ರತಂಡಕ್ಕಾಗೋ ಖುಷಿಯನ್ನ ನಾನು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ ರೂಮಲ್ಲಿದ್ರೆ ಒಂದು ಕಾರ್ನರ್ ಅಲ್ಲಿ ಸೈಲೆಂಟ್ ಆಗಿರ್ತಾರೆ, ಗೊತ್ತೇ ಆಗೋದಿಲ್ಲ. ಅವರ ಬರವಣಿಗೆಯಲ್ಲಿ, ಮಾತುಗಳಲ್ಲಿ ದಯವಿಟ್ಟು ಆ ಪವರ್ಫುಲ್ ನುಡಿಗಳು ಗೊತ್ತಾಗುವಂಥದ್ದು. ಹೈಡ್ ಆ್ಯಂಡ್ ಸೀಕ್ ಟೈಟ್ಲೇ ತುಂಬ ಚೆನ್ನಾಗಿದೆ. ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಟೈಟಲ್ ಅದು. ಆಮೇಲೆ ಇವತ್ತಿನ ಯಂಗ್ಸ್ಟರ್ಸ್ಗೆ, ಈಗ ಅನೂಪ್ ಆಗಲಿ, ಧನ್ಯ ಆಗಲಿ, ಅವರಿಗೆ ಒಂದು ಗ್ಲೋಬಲ್ ಲೆವೆಲಲ್ಲಿ ಹೆಸರು ಮಾಡುವಂಥ ಅವಕಾಶ ಇರುವಂಥ ಒಂದು ಸಬ್ಜೆಕ್ಟ್ ಅಂತ ನಂಗೆ ಗೊತ್ತಾಗಿದೆ. ಯಾಕಂದರೆ ಈ ಕಿಡ್ನ್ಯಾಪ್, ಕ್ರೈಮ್ ಸ್ಟೋರೀಸ್ ಎಲ್ಲ ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ಗ್ಲೋಬ್ ಅದಕ್ಕೆ ಒಂದು ಮಾರ್ಕೆಟ್ ಇದೆ. ಪುನೀತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಕೇಳ್ಕೊಳ್ತೀನಿ. ಎಲ್ಲರೂ ಹೇಳಿದಾಗೆ ಧನ್ಯ ಅವರು ರಾಜ್ಕುಮಾರ್ ಅವರ ಮೊಮ್ಮಗಳು, ಈ ಕಡೆ ರೇವಣ್ಣ ಅವರ ಮಗ. ಆಗಲೇ ಡಿ ಕೆ ರವಿ ಸರ್ ಹೇಳಿದರು ರೇವಣ್ಣ ಅವರಿಗೆ ಸಿನಿಮಾ ಪ್ರೀತಿ ಹೇಗಿದೆ ಅಂತ. ಇವತ್ತಿನ ಈ ರಾಜಕೀಯ ಜಂಜಾಟದ ನಡುವೆ ಕೂಡ ಇಷ್ಟೆಲ್ಲ ಜನ ಬಂದಿದ್ರದು ರೇವಣ್ಣ ಸರ್ ಅವರ ಪ್ರೀತಿಗೋಸ್ಕರ. ವಿಧಾನಸೌಧ ಲಾಂಜಲ್ಲಿ ಕೂಡ ಅವರು ಪಾಪ ಅವರ ಮಗನ ಸಿನಿಮಾದ ಭವಿಷ್ಯ ಬಗ್ಗೆ ಪೊನ್ನಪ್ಪನವ್ರ ಜೊತೆ ಮಾತಾಡ್ತಾ ಇದ್ರು. ಭಾಳ ಖುಷಿ ನನಗೆ. ತಂದೆಯವರು ಇಷ್ಟೊಂದು ಸಪೋರ್ಟ್ ಮಾಡಬೇಕದು, ಅದು ಅವ್ರ ಕರ್ತವ್ಯ. ಅನೂಪ್ ಕೂಡ ಆ ಕೆಪಾಸಿಟಿ ಇದೆ. ಅವರ ಹಳೆಯ ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಖಂಡಿತವಾಗಿ ಈ ಸಿನಿಮಾದ ಮುಖಾಂತರ ಅನೂಪ್ ಮತ್ತು ಧನ್ಯ ಮತ್ತೊಂದು ಎತ್ತರಕ್ಕೆ ಹೋಗ್ತಾರೆ. ಅವರಿಗೆ ಶುಭವಾಗಲಿ ಅಂತ ಶುಭ ಹಾರೈಸಿ, ಹಾಗೆ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ನಿಮಿಷ ಸರ್, ಚಿತ್ರತಂಡದ ಕಡೆಯಿಂದ ನಮ್ಮ PR ನಾಗೇಂದ್ರ ಅವರು ಸದಾಶಿವ ಶೆಣೈ ಸರ್ಗೆ ಈ ಗಿಡವನ್ನು ನೀಡಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.
ಇನ್ನು ವೇದಿಕೆಗೆ ಈಗ ಪೊನ್ನಪ್ಪ ಸರ್ ಅವರು ಟ್ರೇಲರನ್ನು ನೋಡಿದ್ದಾರೆ, ಎಲ್ಲರ ಮಾತುಗಳನ್ನು ಕೇಳಿದ್ದಾರೆ. ಈಗ ಅವರ ಮಾತನ್ನ ನಾವು ಕೇಳುವಂತಹ ಸಮಯ. ಸರ್, ಆತ್ಮೀಯವಾದ ಸ್ವಾಗತ. ವೇದಿಕೆಯನ್ನ ಅಲಂಕರಿಸಿ ಈ ಹೈಡ್ ಅಂಡ್ ಸೀಕ್ ಸಿನಿಮಾ ಅಲಂಕಾರ ಮಾಡಿರುವಂತ ಈ ಟ್ರೈಲರ್ ಹೇಗಿದೆ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ರೇವಣ್ಣವರು ಅನಾದಿ ಕಾಲದ ಗೆಳೆಯರು. ಅವರು ಕಬಡ್ಡಿ ಆಟಗಾರರು, ನಾನು ಹಾಕಿ ಆಟಗಾರ. 69. ಇದು ಅನಿರೀಕ್ಷಿತ ಅನ್ಬೋದು ನನ್ನ ದೃಷ್ಟಿಯಲ್ಲಿ. ಒಂದು ವಾರ ರೇವಣ್ಣ ಹೇಳಿದ್ರು, ನನ್ನ ಮಗನ ಸಿನಿಮಾ ಇದೆಪ್ಪ, ನೀವು ಬರಬೇಕು, ಬರ್ತೇನೆ ಸರಿಯಾಗಿ ಫೋನ್ ಮಾಡಿ ಹೇಳಿದ್ದೆ. ಇಬ್ಬರು ಇಲ್ಲಿ ಬಂದ್ವಿ. ಹೈಡ್ ಅಂಡ್ ಸೀಕ್ ಸಿನಿಮಾ ಟ್ರಯಲ್ ನೋಡಿದಾಗ ಒಂಥರ ಎಲ್ಲೋ ಒಂದು ಹೊಸ ಪ್ರಯೋಗ, ಹೊಸ ಇದು ಕಾಣಿಸ್ತದೆ. ಹೊಸ ಈ ಸಿನಿಮಾದಲ್ಲಿ ಅನೂಪ್ ಮತ್ತು ಧನ್ಯ ಅವರು ಆಕ್ಟಿಂಗ್ ಈಗಿನ ಯುವ ಜನಾಂಗಕ್ಕೆ ಕಣ್ಣಿಗೆ ರೋಚಕವಾಗಿ ಕಾಣಿಸ್ತದೆ ಅಂತ ನನ್ನ ಒಂದು ಅನಿಸಿಕೆ. ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ವಿಶ್ವದ ಮಟ್ಟದಲ್ಲಿ ಈ ಸಿನಿಮಾ ಯಶಸ್ವಿ ಆಗಲಿ ಎಂದು ಹಾರೈಸ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಚಿತ್ರತಂಡದ ಕಡೆಯಿಂದ ನಿಮಗೆ ಈ ಪ್ರೀತಿಯ ಕಾಣಿಕೆ. ಸಮಯ ಮಾಡಿ ಕಾರ್ಯಕ್ರಮಕ್ಕೆ ಬಂದು ಶುಭಾಶಯಗಳನ್ನು ತಿಳಿಸಿದ್ದೀವಿ, ಧನ್ಯವಾದಗಳು. ಇನ್ನು ಈಗ ವೇದಿಕೆಗೆ ಬರಮಾಡ್ಕೊಳ್ಳೋಣ ಶ್ರೀ ಪ್ರಭಾಕರ್ ಅವರನ್ನ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಶ್ರೀ ಪ್ರಭಾಕರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ನಿಮ್ಮ ಹಿತನುಡಿಗಳು. ಎಲ್ಲರಿಗೂ ನಮಸ್ಕಾರ. ಚಿತ್ರದ ಶೀರ್ಷಿಕೆ ಭಾಳ ಚೆನ್ನಾಗಿದೆ, ಹೈಡ್ ಅಂಡ್ ಸೀಕ್ ಅಂತ. ಆ ಹೆಸರನ್ನು ನೋಡಿದ ತಕ್ಷಣವೇ ಕ್ಯಾಚಿಯಾಗಿದೆ. ಮತ್ತು ನಮ್ಮ ಅನೂಪ್ ಅವರು ಭರವಸೆಯ ನಾಯಕ ನಟ, ಹಾಗೆ ಧನ್ಯ ಅವರು ಕೂಡ ಭರವಸೆಯ ನಾಯಕ ನಟಿಯಾಗಿದ್ದಾರೆ. ಮಾರ್ಚ್ 15ನೇ ತಾರೀಕು ಚಿತ್ರ ತೆರೆಗೆ ಕಾಣ್ತಾ ಇದೆ. ರೇವಣ್ಣ ಸರ್ ಫೋನ್ ಮಾಡಿದರು, ಈ ಥರ ಕಾರ್ಯಕ್ರಮ ಇದೆ ಬರಬೇಕು ಅಂತ. ನಮ್ಮ ರಮೇಶ್ ಸರ್ ಕೇಳಿದ್ರೆ ನಾನು ಇಲ್ಲೇ ಇದ್ದೀನಿ ಅಂತಂದ, ಇಲ್ಲಿ ನಾನು ಬಂದುಬಿಡ್ತೀನಿಲ್ಲ ಅಂದರೆ ಬೈತಾರೆ ಅಂದ್ಬಿಟ್ಟು ಬಂದೆ. ಚಿತ್ರ 15ನೇ ತಾರೀಕು ತೆರೆ ಕಾಣ್ತಾ ಇದ್ದಾರೆ. ಚಿತ್ರ ಯಶಸ್ವಿಯಾಗಲಿ, ದಿನೋತ್ಸವನ ಕಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಚಿತ್ರದ ಎಲ್ಲ ತಂಡಕ್ಕೂ ಕೂಡ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ದಯಮಾಡಿ ಚಿತ್ರತಂಡದ ಕಡೆಯಿಂದ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹೇಳಿ ಮಾಧ್ಯಮ ಸಲಹೆಗಾರರು, ಹಾಗಾಗಿ ಅವ್ರಿಗೂ ಗೊತ್ತು ಯಾವ ವಿಷಯನ ಹೈಲೈಟ್ ಮಾಡಬೇಕು. 15th ರಿಲೀಸ್ ಆಗ್ತಿದೆ ಅಂತ ಅಲ್ಲೇ ಮಾರ್ಕೆಟಿಂಗ್ ಮಾಡೋದು. ಥ್ಯಾಂಕ್ ಯು ಸರ್, ಸೋ ಸ್ವೀಟ್. ಇನ್ನು ಕಮರ್ ಅವರು ಬಹಳ ವಿಶೇಷವಾಗಿ ಈ ಸಿನಿಮಾಗೆ ಒಂದು ಮೇನ್ ಪಿಲ್ಲರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಬನ್ನಿ ಸರ್. ಸಿನಿಮಾ ಹೇಗಿದೆ ನೀವು ಮೊದಲೇ ಅದಕ್ಕೆ ಹೇಳಬೇಕು, ಯಾಕಂದ್ರೆ ಇವರು ಗೊತ್ತಿರೋ ಅಷ್ಟಿಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ರೇವಣ್ಣ ಸರ್ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ಚಾಯ್ಸ್ ಮಾಡಿದ್ದಕ್ಕೆ. ಆ್ಯಂಡ್ ಅನೂಪ್ ನನಗೆ ಭಾಳ ಕ್ಲೋಸ್ ಫ್ರೆಂಡ್. ಇಂಡಸ್ಟ್ರಿಯಿಂದ ಬರೋಕ್ಕೆ ಮುಂಚೆ ನಾವು ಪ್ರಿಪ್ರೇಷನ್ಸ್ ಅವ್ರ ಜೊತೆಗೆ ನೋಡ್ತಾ ಇದ್ದೆ ನಾನು ಲಕ್ಷ್ಮಣ ಸಿನಿಮಾಯಿಂದ. ಆ್ಯಂಡ್ ಧನ್ಯವಾದ ಒಳ್ಳೆ ಪರಿಚಯ. ಆ್ಯಂಡ್ ಪೂರ್ಣಿಮಾ ಮೇಡಮ್ ಅವ್ರನ್ನ ಚೈಲ್ಡ್ಹುಡ್ಡಿಂದ ನಾನು ಇದು ಮಾಡ್ಕೊಂಬಂದಿದ್ದೆ. ಸೊ ಸಿನಿಮಾ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಈಗ ಇಲ್ಲ, ಸಿನಿಮಾ ಥಿಯೇಟ್ರೊಳಗೆ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗಲೇ ಅಂದರೆ ಆಡಿಯನ್ಸ್ ಕಡಿಮೆ ಆಗಿಬಿಡ್ತಾರೆ ಫಸ್ಟ್. ಸೊ ಪ್ರಾಮಿಸಿಂಗ್ ಇದೆ. ನಾನು ಟ್ರೀಸರ್ ಫಸ್ಟ್ ನೋಡಿದಾಗ ನಾನು ಸಿನಿಮಾ ನೋಡೋಕೆ ಹೋಗಿಲ್ಲ, ನಮ್ಮ ಟೀಮಿಗೆ ಕಳಿಸಿದೆ. ಟೀಮ್ ಅವ್ರು ಫೀಡ್ಬ್ಯಾಕ್ ಕೊಟ್ಟರು. ನಾನು ಯಾವತ್ತೂ ಸಿನಿಮಾ ನೋಡೋಲ್ಲ, ಯಾಕೆ ನೋಡಿದ್ರೆ ಅಕ್ಯುರಸಿ ನನಗೆ ಕಟ್ ಆಗುತ್ತೆ. ಥಿಯೇಟ್ರ್ ಹೋಗೋದು ಒಂದು ಟಿಕೆಟ್ ಮಿಸ್ ಆಗುತ್ತೆ ಅದಕ್ಕೆ. ಸೊ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಮೇಲೇನೀಗ ಜವಾಬ್ದಾರಿ ಬಿಟ್ಟರು ರೇವಣ್ಣ ಸರ್ ಆಗಿರ್ಬೋದು, ಅನೂಪ್ ಆ್ಯಂಡ್ ಪುನೀತ್, ಧನ್ಯ ಅವರೆಲ್ಲ ಇದಕ್ಕೆ ನಮ್ಮೊಂದು ಜವಾಬ್ದಾರಿ. 15ನೇ ತಾರೀಕು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ರೇವಣ್ಣ ಸರ್. ಸೊ ನಾಳೆ 1ನೇ ತಾರೀಕು ಥಿಯೇಟರ್ ರಿಲೀಸ್, ಫಸ್ಟ್ ರಿಲೀಸ್ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಿಮಗೆ ನಾನು ಬಂದು ಕೊಡ್ತೀನಿ ಥಿಯೇಟರ್ ರಿಲೀಸು. ಸೊ ಅವತ್ತು ಒಂದು 10 ಸಿನಿಮಾ ರಿಲೀಸ್ ಇದೆ, ಅದು ನಮ್ಮ ಚಾಲೆಂಜ್ ಇದೆ. ಆ ಚಾಲೆಂಜ್ ನಾವು ಎಕ್ಸೆಪ್ಟ್ ಮಾಡೇ ಮಾಡ್ತೀವಿ ಸಿನಿಮಾ. ಸೊ ನಾವು ಇವಾಗ ಏನಾಗಿದೆ, ಭಾಳ ಸಿನಿಮಾ ರಿಲೀಸ್ ಇರೋದ್ರಿಂದ ವಾರ ನಾವು ಪಿಕ್ಚರ್ ರಿಲೀಸ್ ಮಾಡ್ತಿಲ್ಲ. ನಮ್ಮ ಸಮಸ್ಯೆ ಓನ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಏನಿದೆ, ನಮ್ಮ ಕ್ಲೋಸ್ ಆ್ಯಡ್ ಸಿನಿಮಾನ ಅಷ್ಟು ರಿಲೀಸ್ ಮಾಡ್ತಿರೋದು ನಾವು. ಯಾಕಂದರೆ ನಿಮಗೂ ಗೊತ್ತಿದೆ ಥಿಯೇಟರ್ ಸಮಸ್ಯೆಗಳು ಎಷ್ಟಾಗುತ್ತೆ. ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಗೆ ನಾವು ರೀಚ್ ಮಾಡೋಕ್ಕಾಗಲ್ಲ ಅದನ್ನು. ಆಮೇಲೆ ಅವ್ರು ನಮ್ಮನ್ನ ಬೇಕೊಂಡು ಹೋಗ್ತಾರೆ, ನಮ್ಮ ರಿಲೀಸ್ ಮಾಡಲಿ ಪ್ರಾಪರ್ ಆಗಿ ಅಂತೇಳಿ. ಸೊ ಆ ಇದಕ್ಕೆ ನಾವು ಒಂದು ನಮ್ಮ ಎಷ್ಟಾಗಿದೆ ನಾವು ರಿಲೀಸು ಪಬ್ಲಿಸಿಟಿ ಏನು ಮಾಡ್ಕೊಡ್ತೀವಿ. ಥ್ಯಾಂಕ್ಸ್, ನಮಸ್ತೆ. ಥ್ಯಾಂಕ್ ಯು. ಕಮರ್ ಫಿಲ್ಮ್ ಫ್ಯಾಕ್ಟ್ರಿ ಮೂಲಕ ಮಾರ್ಚ್ 15ನೇ ತಾರೀಕು ಹೈಡ್ ಅಂಡ್ ಸೀಕ್ ಪ್ರೇಕ್ಷಕರ ಮುಂದೆ ಬರಲಿದೆ. ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಈಗ ವೇದಿಕೆಗೆ ಸಿನಿಮಾ ಹೇಗಿದೆ ಅಂತ ಹೇಳೋದಕ್ಕೆ
ಆ ಸಿನಿಮಾದ ಕ್ಯಾಪ್ಟನ್ ಅನ್ನ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಗೆ ಅಂದ್ರೆ ನಾವೆಲ್ಲರೂ ಒಂದೇ ಶಕ್ತಿ, ನಾವೆಲ್ಲರೂ ಜೊತೆಯಾಗಿ ಬರ್ತೀವಿ ಅಂತ ನಿರ್ದೇಶಕರನ್ನ ಮತ್ತೆ ಹೀರೋನ ಸಪ್ರೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೇದಿಕೆಗೆ ಬರಮಾಡ್ಕೊಳ್ಳೋಣ. ದ ವೆರಿ ಪ್ಯಾಷನೇಟ್, ಸಿನಿಮಾ ಬಗ್ಗೆ ಬಹಳ ಪ್ರೀತಿ, ಕನಸು, ಶ್ರಮ, ಈ 3 ಪದದ ಅರ್ಥವಾಗಿರುವಂಥ ಅನೂಪ್ ರೇವಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಹೈಡ್ ಅಂಡ್ ಸೀಕ್ ಮೂಲಕ ಚಿತ್ರ ಜಗತ್ತಿಗೆ ಪರಿಚಯವಾಗ್ತಾ ಇರುವಂತಹ ನಿರ್ದೇಶಕ ಪುನೀತ್ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚಿತ್ರದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ನಿರ್ವಹಣೆ ಮಾಡಿರುವಂತಹ ಜಗ್ಗಿ ಅವರು ವೇದಿಕೆ ಮೇಲೆ ಬರಬೇಕು. ಅಂಡ್ ನಮ್ಮ ಸೂರಜ್ ಅವರು, ಎಲ್ಲರೂ ಬಂದಾಗಿದೆ. ನಿಮ್ಮ ಪಯಣ, ಈ ಜರ್ನಿ ಹೇಗಿತ್ತು ಅಂತ ನಿಮ್ಮ ಮಾತಲ್ಲಿ ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಾನಿವತ್ತು ಡಿಸೈಡ್ ಮಾಡ್ತೀನಿ ಮಾಸ್ಟರ್ ಆಫ್ ಸೆರೆಮನಿ. ಮೋಸ್ಟ್ಲಿ ನನ್ನ ಮೇಲೆ ಇವರೊಬ್ಬರಿಗೆಲ್ಲ ಇರುತ್ತೆ ಅನಿಸುತ್ತೆ, ಆಗದಿಂದ ಕರೀತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಹೈಡ್ ಅಂಡ್ ಸೀಕ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕತೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನಂದು ತುಂಬ ಮೇಜರ್ ಪಾತ್ರ, ತುಂಬ ದೊಡ್ಡ ಅದ್ಭುತ ಪಾತ್ರ. ಟ್ರೈಲರಲ್ಲಿ ಇರಲಿಲ್ಲ ಅಷ್ಟೇ, ಬಟ್ ಸಿನಿಮಾದಲ್ಲಿದೆ, ಫುಲ್ ಇದೆ. ಟಿ ಡ್ರೈವರ್ ಪಾತ್ರ ನಂದು. ಸೊ ನಿಜವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಸೊ ಒಂದು ಟ್ರಾವೆಲಿಂಗ್ ಕಥೆ ಆಗಿರುತ್ತೆ. ಸೊ ಟ್ರಾವೆಲಿಂಗ್ ಅಂದರೆ ನಮ್ಮ ಚಿಕ್ಕಮಗಳೂರು, ಆಮೇಲೆ ಹಾಸನ ಈ ಕಡೆನೆ. ಸೊ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ನಾನು ಸೇರಿಸಿ. ಥ್ಯಾಂಕ್ ಯು ಸೋ ಮಚ್. ಸೂರಜ್ ಅವರೇ, ಡ್ರೈವರ್ ಪಾತ್ರ ಅಂದ್ರೆ ಇಡೀ ಸಿನಿಮಾನ ನೀವು ಆ ಪಯಣವನ್ನ ಸಾಗಿಸುವಂತಹ ಒಂದು ಮುಖ್ಯವಾದ ಪಾತ್ರ. ಥ್ಯಾಂಕ್ ಯು. ಇದೇ ನಗು ಸಿನಿಮಾದಲ್ಲಿ ಇದ್ದೇ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ಗೊತ್ತು. ಇನ್ನು ಜಗ್ಗಿ ಅವರು, ನಾಯಕನ ಫ್ರೆಂಡ್ ಏನು ಹೇಳ್ತೀರಾ ಈ ಜರ್ನಿ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಾನು ಅಂದರೆ ಇದುವರೆಗೂ ಕಾಮಿಡಿ ಮಾಡ್ಕೊಂಡು ಬರ್ತಿದ್ದಂತೂ ಈ ಒಂದು ಸಿನಿಮಾದಲ್ಲಿ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕಾಮಿಡಿನ ಸೂರಜ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಅವ್ರು ಮಾಡಲಿ ಅಂತ, ಯಾಕಂದರೆ ನಂಬರ್ 1 ಕಾಮಿಡಿಯನ್ ಅವರು. ಸೊ ಈ ಸಿನಿಮಾದಲ್ಲಿ ನಂದು ಮತ್ತು ಧನ್ಯಾ ಮೇಡಮ್ದು ತುಂಬ ಕಾಂಬಿನೇಷನ್ ಬರುತ್ತೆ. ಅಂದರೆ ನಾವಿಬ್ಬರು ತುಂಬ ಟ್ರಾವೆಲ್ ಆಗ್ತೀವಿ ಸಿನಿಮಾದಲ್ಲಿ. ಸೊ ಹೀರೋ ಸರ್ ಏನು ಹೇಳ್ಕೊಡ್ತಾರೋ ಅದನ್ನು ಮಾಡ್ತಾ ಹೋಗಿದ್ದೀನಿ. ಆ ಥರದ್ದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಡೀ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರಲ್ಲಿ ನೀವು ನೋಡ್ಬೋದು, ಹುಷಾರು ಲವಲ್ ಗಿವಲ್ ಬಿದ್ದುಬಿಟ್ಟಿಯಾ ಅಂತ ನಾನು ಹೇಳ್ತೀನಿ. ಸೊ ಆ ಥರದ್ದು ತುಂಬ ಎಲಿಮೆಂಟ್ಸ್ಗಳು, ತುಂಬ ವಿಚಾರಗಳು ಮತ್ತು ತುಂಬ ವಿಷಯಗಳನ್ನ ಹೇಳಿದ್ದಾರೆ ಡೈರೆಕ್ಟ್ರು. ತುಂಬ ಥಾಟ್ಸ್ಗಳಿದೆ ಸಿನಿಮಾದಲ್ಲಿ. ಸೊ ಎಲ್ಲರೂ ಮಾರ್ಚ್ 15ನೇ ತಾರೀಕು ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು, ಅವರು ಆಕ್ಚುಲಿ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು. ಸಿನಿಮಾಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಆದರೆ ಹೇಗೆ ಈ ಇಂಡಸ್ಟ್ರಿಗೆ ಅವ್ರು ಕಾಲಿಟ್ರು, ಈ ಸಿನಿಮಾ ಹೇಗಾಯ್ತು ಸರ್? ಹೈಡ್ ಅಂಡ್ ಸೀಕ್ ಹೇಗಾಗಿತ್ತು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುನೀತ್ ನಾಗರಾಜ್ ಅಂತ. ನಾನು ಬಂದು ಬೇಸಿಕಲಿ ಒಬ್ಬ ಸಿವಿಲ್ ಇಂಜಿನಿಯರು. 10 ವರ್ಷದಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಇದು ನನ್ನ ಫಸ್ಟ್ ಫಿಲಮ್. ಈ ಸಿನಿಮಾ ಬಂದು ಒಂದು ಕಿಡ್ನಾಪಿಂಗ್ ಆರ್ಗನೈಸೇಷನ್ ಮೂಲಕ ನಡೆಯುವಂಥ ಒಂದು ಹೈ ಪ್ರೊಫೈಲ್ ಕಿಡ್ನಾಪ್ಸ್ನ ಒಂದು ಬೇಸ್ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಆ ಒಂದು ಆರ್ಗನೈಸೇಷನ್ ನಡೆಯುವಂಥ ಒಂದು ಹೈಡ್ ಆ್ಯಂಡ್ ಸೀಕ್ ಆ ಥರ ಒಂದು ಪ್ಯಾಟರ್ನಲ್ಲಿ ಮಾಡಿದ್ದೀನಿ. ಈ ಸಿನಿಮಾ ನಾನು ಆ್ಯಕ್ಚುಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಅಂತ. ಅಂದರೆ ಫಸ್ಟ್ ಹಾಫಲ್ಲಿ ಏನು ಸೀನ್ಗಳು ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಅದು 2 times ಬೇರೆ ಬೇರೆ ಇಂಪ್ಯಾಕ್ಟ್ ಕೊಡುತ್ತೆ. ಫಸ್ಟ್ ಹಾಫಲ್ಲಿ ನಡೆಯುವಂಥ ಸೀನ್ಗಳು ಸೆಕೆಂಡ್ ಹಾಫಲ್ಲಿ ರಿಪೀಟ್ ಆಗುತ್ತೆ, ಬಟ್ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಈ ಥರ ಒಂದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಹಾಕ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ನಮ್ಮ ಡೈರೆಕ್ಟರ್ಗೆ ಸಿನಿಮಾ ಚೆನ್ನಾಗಿ ಮಾಡ್ತಾರೆ, ಆದರೆ ಇಲ್ಲಿ ಮಾತಾಡಬೇಕು ಅಂದರೆ ಸ್ವಲ್ಪ ನಡುತ್ತಾ ಇರ್ತಾರೆ. ನಮ್ಮ ಸಿನಿಮಾ ಈ ರೀತಿ ಚೆನ್ನಾಗಿ ಬರೋಕ್ಕೆ ಕಾರಣ ನಮ್ಮ ಕಾಸ್ಟ್ ಆ್ಯಂಡ್ ಕ್ರೂ, ಇನ್ಕ್ಲೂಡಿಂಗ್ ನಮ್ಮ ಅನೂಪ್ ಸರ್, ಧನ್ಯ ಮ್ಯಾಮ್ ಆಗಲಿ, ಜಗ್ಗಿ ಆಗಲಿ, ಸೂರಜ್ ಅವರು ಆಗಲಿ, ಬಲರಾಜವಾಡಿ ಸರು, ಕೃಷ್ಣ ಹೆಬ್ಬಾಳೆ ಸರು, ಅರವಿಂದ್ ರಾವ್ ಸರು, ರಾಜೇಶ್ ನಟರಂಗ, ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಇಷ್ಟು ನೀಟಾಗಿ ಸಿನಿಮಾ ಮಾಡೋಕ್ಕಾಗಿದ್ದು. ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಗ್ರೂಪ್ ಒಂದು DOP ಆದಂಥ ರಿಜೋ ಪಿಜಾನು, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸ್ಯಾಂಡಿ ಅಟ್ಟಕ್ಕಿ ಅವರು, ಮತ್ತು ಮಧು ಎಡಿಟ್ರು. ಸೊ ಇವರೆಲ್ಲ ಸಪೋರ್ಟಿಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಟ್ರೈಲರ್ ಇಷ್ಟ ಆಯಿತು ಅಂತ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಸಿನಿಮಾನು ಗೆಲ್ಲಿಸಿ. ಥ್ಯಾಂಕ್ ಯು. ಡೈರೆಕ್ಟ್ರಿ, ನಿಜವಾಗ್ಲೂ ಹೇಳಿ, ನೀವು ಎಕ್ಸಾಮ್ಗಾದ್ರೂ ಹಿಂಗೆಲ್ಲ ಪ್ರಿಪೇರ್ ಆಗಿ ಹೋಗಿದ್ರ ಸರ್?
ಒಂದು ಚಿಟ್ಟಿ ಇಟ್ಕೊಂಡು ಹೋಗಿದ್ರು ಎಕ್ಸಾಮ್ಗೆ, ಅದಕ್ಕೆ ಇಲ್ಲೂ ಕೂಡ ಒಂದು ಚೀಟಿ ತಗೊಂಡ್ಬಂದ್ರು ಅವರು. ಬಟ್ ಬಹಳ ಪ್ಲ್ಯಾನ್ ಮಾಡಿ ಪರ್ಫೆಕ್ಟ್ ಆಗಿ ಏನು ಬೇಕೋ ಅದನ್ನು ಅವರ ಮೊದಲ ಸಿನಿಮಾದಲ್ಲೇ ತಗೊಳ್ಳುವಂಥ ಒಂದು ನ್ಯಾಯವಾಗಿ ನಾಜೂಕಾಗಿ ತಗೊಳ್ಳುವಂಥ ಶಕ್ತಿ ಇರುವಂಥ ಒಬ್ಬ ನಿರ್ದೇಶಕ ಚಂದನವನಕ್ಕೆ ಸಿಕ್ಕಿದ್ದಾರೆ. ಯಾಕಂದ್ರೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಇಷ್ಟೊಂದು ನರ್ವಸ್ ಆಗಿದ್ದು ನಾನು ನೋಡೇ ಇಲ್ಲ. ನಾವು ಬೆಳಿಗ್ಗೆ ಒಂದು 6 ಗಂಟೆಗೆ ಶೂಟಿಂಗ್ ಶುರು ಮಾಡಿ ನೈಟ್ 2 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ರು ಕಾಮ್ ಆಗೇನೆ ಫುಲ್ ಕಂಪೋಸರ್ ಶೂಟಿಂಗ್ ನಡೆಸ್ಕೊಂಡು ಹೋಗೋರು. ಇಲ್ಲಿ ಸ್ಟೇಜ್ ಮೇಲೆ ಒಂದು 5 ಜನ ನೋಡ್ತಿದ್ರೆ ಫುಲ್ ನಡೀತಾ ಇರುತ್ತೆ, ಪರವಾಗಿಲ್ಲ. ಬಟ್ ಸ್ಟಿಲ್ ಇಸ್ ಡನ್ ವೆರಿ ಗುಡ್ ಜಾಬ್ ಅಂತಾನೆ ಹೇಳಬೇಕು. ಅದು 10 years ಎಕ್ಸ್ಪೀರಿಯನ್ಸ್ ಏನಿದೆ, ಬೇರೆ ಕಡೆ ವರ್ಕ್ ಮಾಡಿ ಕಲ್ತ್ಕೊಂಡು ಬಂದರೆ ಎಲ್ಲಾನು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ಅದನ್ನು ಬೇರೆ ಥರ ಹೆಂಗೆ ಉಪಯೋಗಿಸ್ಕೊಬೋದು, ರಿವರ್ಸ್ ಸ್ಕ್ರೀನ್ ಪ್ಲೇ ಆಗಲಿ ಇಲ್ಲ ಬೇರೆನ ಇಂಟ್ರಡ್ಯೂಸ್ ಮಾಡೋದಕ್ಕಾಗಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಸೂರಜ್ ಅವ್ರದ್ದಾಗಲಿ ಇಲ್ಲ ಜಗ್ಗಿ ಅವ್ರದ್ದಾಗಲಿ ಧನ್ಯದಾಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಇದೇ ಥರನೇ ಬರಬೇಕು. ಅವರು ಯಾವ ಥರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ನ ಯಾವ ಥರ ಮಿಂಗಲ್ ಮಾಡಬೇಕು, ಯಾವ ಥರ ಅವ್ರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದರು. ಒಂದು 25-30 ಡೇಸ್ವರೆಗೂ ಶೂಟಿಂಗ್ ಮಾಡಿದ್ವಿ. ಪ್ರತಿ ಒಂದು ದಿವಸನೂ ಅವರು ಏನು ಬೇಕು ಅದನ್ನು ಅಚೀವ್ ಮಾಡಿಬಿಟ್ಟೇ ನಾವು ಬ್ಯಾಕಪ್ ಮಾಡ್ತಾ ಇದ್ದು. ಸೊ ಇವತ್ತು ಏನೋ ಒಂದು ಉಳಿತು ಇನ್ನೊಂದು ದಿವಸ ಮಾಡೋಣ ಆ ಥರ ಯಾವತ್ತೂ ಆಗಿರಲಿಲ್ಲ. ಪ್ರತಿಯೊಂದು ಪ್ಲಾನಿಂಗ್ ಆ ಥರ ಇತ್ತು. ಅದು ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆನೂ ಕೂಡ ವರ್ಕ್ಶಾಪ್ಗಳು ಮಾಡಿದ್ವಿ. ಆ ವರ್ಕ್ಶಾಪ್ ನಮಗೆ ತುಂಬ ಯುಟಿಲೈಸ್ ಆಯಿತು. ಶೂಟಿಂಗ್ ಹೋದಾಗ ನಾವು ಅಲ್ಲಿ ಡಿಲೇ ಆಗ್ತಾನೆ ಇರಲಿಲ್ಲ, ಬಿಕಾಸ್ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿ ಮುಂಚೆನೆ ಇಡೀ ಸ್ಕ್ರಿಪ್ಟ್ನ 4-5 ಸತಿ ಕೂತ್ಕೊಂಡು ಓದಿದ್ದೀವಿ. ಅದೆಲ್ಲ ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬಾ ಉಪಯೋಗ ಆಯಿತು. ಸೊ ನಮ್ಮ ಕೋಆರ್ಡಿನೇಷನ್ ಆಗಲಿ ನಮ್ಮ ಒಂದು ಆ್ಯಕ್ಟಿಂಗ್ ಇದಾಗಲಿ ಅಲ್ಲಿ ನಾವಿನ್ನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ನಾವು ಅಚೀವ್ ಮಾಡೋಕ್ಕಾಗಿದ್ದೇನೆ ಅಂದರೆ ಮುಂಚೆ ಒಂದು 4-5 ಸತಿ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಟ್ಟಿಗೆ ಹೋಗಿರೋದು. ಸೊ ಅದೆಲ್ಲ ಇವ್ರ ಪ್ಲಾನಿಂಗ್ ಇಂದನೇ ಅಂತ ಹೇಳಬೇಕು. ಆ್ಯಂಡ್ ಇಸ್ ಡನ್ ಅ ವೆರಿ ಗುಡ್ ಜಾಬ್ ಇನ್ ದ್ಯಾಟ್. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಪುನೀತ್ ಅವ್ರಿಗಾಗಲಿ ನಮಗೆ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇದ್ರೇ ಆಗೋದು. ಆ್ಯಂಡ್ ಪ್ಲೀಸ್ ಡೂ ವಾಚ್ ದ ಮೂವಿ. ಥಿಯೇಟರ್ಸಲ್ಲೇ ಹೋಗಿ ಸಿನಿಮಾ ನೋಡಿ. 15ನೇ ತಾರೀಕು ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದಿರೋದಕ್ಕೆ ಇಲ್ಲಿ ತುಂಬ ಹೊತ್ತು ಕಾಯಿಸಿದ್ದೀವಿ. ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲರೂ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು. ಅನುಪ್ ಅವ್ರ ಒಂದೇ ಒಂದು ಪ್ರಶ್ನೆ, ಈ ಸಿನಿಮಾದಲ್ಲಿ ನೀವು ಒಳ್ಳೆಯವರ ಕೆಟ್ಟವರ? ನೀವೇ ಸರ್. ಫ್ರೆಂಡ್ ಬಿಟ್ಕೊಡೋದಿಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ನಂದು ಕ್ಯಾರೆಕ್ಟರ್ ಬಂದು ಒಂದು 2 ಶೇಡಲ್ಲೂ ಇರುತ್ತೆ, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್. ಅದೇನೇ ಇವಾಗ ಅವ್ರು ಕೇಳಿದ ಕ್ವೆಶನ್. ಸೊ ನಾನು ಒಳ್ಳೆಯವನ ಕೆಟ್ಟವನ ಅಂತ ಅದನ್ನು ಗೊತ್ತಾಗಬೇಕು ಅಂದರೆ ಸಿನಿಮಾ ಲಾಸ್ಟ್ ಮಿನಿಟ್ವರೆಗೂ ನೋಡಲೇಬೇಕು. ಒಂದಂತೂ ಹೇಳ್ಬೋದು, ಅವನು ಕಾಮಿಡಿಯನ್ ಆಗಿರ್ತಾನೆ, ಆದರೆ ತುಂಬ ಒಳ್ಳೆಯವನಾಗಿರ್ತಾನೆ ಲಾಸ್ಟ್ವರೆಗೂ. ಸೊ ಇಟ್ ಜಸ್ಟ್ ಸರ್ಕಾಸ್ಟಿಕ್ ಬಸ್ ಎಲ್ಲಿದ್ರು ಅದೊಂದು ನನ್ನದೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಎರಡನ್ನೂ ಕ್ಯಾರಿ ಮಾಡಿದ್ದೀನಿ. ಅದೊಂದು ನಾನು ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಯಾವುದಲ್ಲೂ ಅದನ್ನು ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್. ನಾನು ಯಾವಾಗಲೂ ಹೊಸದು ಏನಾರ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋವಾಗ ಇದೊಂದು ಕ್ಯಾರೆಕ್ಟರ್ ಸಿಕ್ಕಿದ್ದೆ ನನಗೆ. ಆ್ಯಂಡ್ ಕೊನೆಯವರೆಗೂ ಕೂಡ ಎಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇದೆ ಅಥವಾ ಇಲ್ಲ ನಾನು ಒಳ್ಳೆಯವನಂತಾನೆ ಯಾವಾಗಲೂ ಕನ್ಫ್ಯೂಷನ್ ಅದೊಂದು ಡೌಟಲ್ಲೇ ಇರುತ್ತೆ. ಅದೇ ಥರ ಕ್ಯಾರಿ ಮಾಡಿದೆ. ಸೊ ಅದೊಂದು ಸಸ್ಪೆನ್ಸ್ ಅದೊಂದು ಕುತೂಹಲ ಲಾಸ್ಟ್ವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಥ್ಯಾಂಕ್ಸ್ ಟು ಹಿಸ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಅವ್ರಿಗೆ ತೋರಿಸ್ಬೇಕು ಅಂತ ಅನ್ಕೋ ಅದನ್ನು ಅಚೀವ್ ಮಾಡಿರೋದು. ಸೊ ಅನೂಪ್ ಅವ್ರು ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಕೂಡ ಹೈಡ್ ಆ್ಯಂಡ್ ಸೀಕ್ ಪ್ಲೇ ಮಾಡ್ತಾ ಇರುತ್ತೆ. ಒಳ್ಳೇದ ಕೆಟ್ಟದ ಆ ಕಣ್ಣ ಮುಚ್ಚಲೆ ಆಟಕ್ಕೆ ಉತ್ತರ ಸಿಗೋದು ಮಾರ್ಚ್ 15ನೇ ತಾರೀಕು. ಇವರೆಲ್ಲರ ಪಯಣ, ಇವರೆಲ್ಲರ ಶ್ರಮಕ್ಕೆ ಉತ್ತರ ಸಿಗೋದು ಪ್ರೇಕ್ಷಕರು ನೋಡಿದಾಗ. ದಯವಿಟ್ಟು ಧನ್ಯ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು ಈ ಸಂದರ್ಭದಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಚಿತ್ರತಂಡ ಸೃಷ್ಟಿ ಮಾಡಿರುವಂಥ ಈ ಹೈಡ್ ಆ್ಯಂಡ್ ಸೀಕ್ಗೆ ಶುಭವಾಗಲಿ. ಹೌದು ಸರ್, ರೇವಣ್ಣ ಸರ್, ನೀವು ವೇದಿಕೆ ಮೇಲೆ ಬಂದರೆ ಒಂದು ಹಾಗೂ ಚಿತ್ರದ ನಿರ್ಮಾಪಕರಾದಂತಹ ನಮ್ಮ ವಸಂತ್ ಕುಲಕರ್ಣಿ ಸರ್ ಅವರು ತಾವೆಲ್ಲರೂ ಜೊತೆಯಾಗಬೇಕು ವೇದಿಕೆಯಲ್ಲಿ. ನಿಮ್ಮ ಒಂದು ಆಶೀರ್ವಾದ ಈ ತಂಡಕ್ಕೆ, ಇಷ್ಟು ಪ್ರೀತಿಯಿಂದ ಕನಸು ಕಟ್ಕೊಂಡು ಮಾಡುವಂತಹ ಈ ತಂಡಕ್ಕೆ ಇರಬೇಕು ಸರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮೇಡಮ್ ಈಗಲಾದರೂ ಬರಬೇಕು. ಇಲ್ಲ, ಈಗ ನಾನೇ ಬರ್ತೀನಿ ಅಲ್ಲಿ. ಪ್ಲೀಸ್ ಕಮ್.
ಪೂರ್ಣಿಮಾ ಮೇಡಮ್ಗೂ ಕೂಡ ತುಂಬಾ ಧನ್ಯವಾದಗಳು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಿದ್ದಕ್ಕೆ. ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಪುನೀತ್ ನಾಗರಾಜು ಅವರ ಚೊಚ್ಚಲ ನಿರ್ದೇಶನ, ಲಕ್ಷ್ಮಣನಾಗಿ ಆಕ್ಟಿಂಗ್ನಲ್ಲಿ ಪಂಟನಾಗಬೇಕು ಅಂತ, ಎಲ್ಲರ ಹೃದಯ ಕಬ್ಜಾ ಮಾಡಬೇಕು ಅಂತ ಆಸೆ ಇಟ್ಟಿರುವ, ಅಷ್ಟೇ ಟ್ಯಾಲೆಂಟ್ ಇರುವ ನಟ ನಮ್ಮ ಚಂದನವನದ ಚಂದದ ಅನೂಪ್ ರೇವಣ್ಣ ಅವರ ಅಭಿನಯ, ಹಾಗೂ ದೊಡ್ಡ ಮನೆಯ ದೊಡ್ಡ ಗುಣಗಳನ್ನು, ಒಳ್ಳೆ ಗುಣಗಳನ್ನು ಮೈಗೂಡಿಸ್ಕೊಂಡಿರುವಂಥ ಚಂದದ ನಾಯಕಿ, ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ವೆರಿ ವೆರಿ ಪ್ರಿಟಿ ಧನ್ಯ ರಾಮ್ಕುಮಾರ್ ಅವರು ನಾಯಕಿಯಾಗಿ ಚಂದವಾದ ಒಂದು ಚಿತ್ರತಂಡ ಇದೆ, ಕಲಾವಿದರ ದಂಡಿದೆ, ಒಳ್ಳೊಳ್ಳೆ ತಂತ್ರಜ್ಞರ ಜೊತೆ ಸೇರಿ ಮಾಡಿರುವಂಥ ಹೈಡ್ ಆ್ಯಂಡ್ ಸೀಕ್ಗೆ ನಿಮ್ಮ ಆಶೀರ್ವಾದ ಇರಲಿ, ಪ್ರೀತಿ ಇರಲಿ, ಬೆಂಬಲ ಇರಲಿ.